ಕಟ್ ಆಫ್ ರ್ಯಾಂಕ್ ಅಂದ್ರೆ ಏನು ತುಂಬಾ ಜನ ಕೇಳ್ತಾ ಇದ್ರಿ. ಇದೇ ಕಟ್ ಆಫ್ ರ್ಯಾಂಕ್ ಅರ್ಥ ಮಾಡ್ಕೊಳ್ಳಿ. ನೋಡಿ, ಎಲೆಕ್ಟ್ರಿಕಲ್ ಅವ್ರಿಗೆ ಜನರಲ್ ಮೆರಿಟ್ ಎಷ್ಟು ಸೀಟ್ ಇದೆ? 2 ಸೀಟ್ ಇದೆ. ಎಲೆಕ್ಟ್ರಿಕಲ್ ಅವ್ರಿಗೆ ಜನರಲ್ ಮೆರಿಟ್ ಗೆ 2 ಸೀಟ್ ಇದೆ. ಈ 2 ಸೀಟ್ ಗೆ ಕಟ್ ಆಫ್ ಎಷ್ಟು ಅಂತಂದ್ರೆ 366. ನಿಮ್ಗೆ ನೀವೇನಾದ್ರು ಜನರಲ್ ಮೆರಿಟ್ ಹುಡುಗ ಆಗಿದ್ರೆ ನೀವು ಅಥವಾ ಹುಡುಗಿ ಆಗಿದ್ರೆ 6 ಸೀಟ್ ಅಲ್ಲಿ ನಿಮ್ಗೆ ಸಿಗೋದು ಒಂದೇ ಸೀಟು. ನೋಡಿ ಎಷ್ಟು ಕಾಂಪಿಟೇಷನ್ ಇದೆ ಜಸ್ಟ್ ಒಂದು ಕಾಲೇಜ್ಗೆ. 368 ರ್ಯಾಂಕ್ ಕ್ಲೈಮ್ ಮಾಡಿದ್ದಾನೆ. ಸೊ ಇವಾಗ 368 ರ್ಯಾಂಕ್ ಬಂದಿರೋ ಹುಡುಗ ಅವನಿಗೆ ಜನರಲ್ ಸಿಕ್ಕಿಲ್ಲ. ಯಾಕೆ ಸಿಕ್ಕಿಲ್ಲ ನೋಡಿ, ಅರ್ಥ ಮಾಡ್ಕೊಳ್ಳಿ. 63 ಕಟ್ ಆಫ್ ನಿಂತೋಯ್ತು. ನೋಡಿ ಹೆಂಗೆ ಎಫೆಕ್ಟಿವ್ ಆಗುತ್ತೆ ಇಲ್ಲಿ ಕ್ಯಾಟಗರಿ ಸೀಟ್ ಮಾಡಿಸಿ ಅರ್ಥ ಮಾಡ್ಕೊಳ್ಳಿ. 63 ಕಟ್ ಆಫ್ ಇರೋದು ಜನರಲ್ ಮೆರಿಟ್ ಅವ್ರಿಗೆ. ಅದೇ HK ಹುಡುಗ ಆದ್ರೆ ನೋಡಿ ಎಲ್ಲಿ ಕ್ಲೈಮ್ ಮಾಡಿದಾನೆ? 368ನೇ ರ್ಯಾಂಕ್ ಕ್ಲೈಮ್ ಮಾಡಿದಾನೆ. ಎಲ್ಲಿಂದ ಎಲ್ಲಿಗೆ 300 ರ್ಯಾಂಕ್ ಶಿಫ್ಟ್ ಆಗಿದೆ. ಇದು ಪವರ್. ಫಾರ್ ಎಕ್ಸಾಂಪಲ್ ಸೆಕೆಂಡ್ ರೌಂಡ್ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಾಗ ಇಲ್ಲಿ ಏನಾದ್ರೂ 2 ಅಥವಾ 1 ಇತ್ತು ಅಂತಂದ್ರೆ ಸೀಟ್ ಉಳ್ಕೊಂಡಿದೆ ಅಂತ. ಇಲ್ಲಿ ಏನು 0 ಇತ್ತು ಅಂತಂದ್ರೆ 2 ಸೀಟು ಫಸ್ಟ್ ರೌಂಡ್ ಅಲ್ಲಿ ಖಾಲಿ ಆಗಿದೆ ಅಂತ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಸ್ಟ್ ರೌಂಡ್ ಅಲ್ಲಿ 133 ರ್ಯಾಂಕ್ ಕಟ್ ಆಫ್ ಇದೆ. ಸೆಕೆಂಡ್ ರೌಂಡ್ ಗೆ ಜನರಲ್ ಮೆರಿಟ್ ಫಸ್ಟ್ ರೌಂಡ್, ಜನರಲ್ ಮೆರಿಟ್ ಸೆಕೆಂಡ್ ರೌಂಡ್ 215 ಹೋಗಿದೆ ಅಂತಂದ್ರೆ ಫಸ್ಟ್ ರೌಂಡ್ ಅಲ್ಲೂ ಸೀಟ್ಸ್ ಇದೆ, ಸೆಕೆಂಡ್ ರೌಂಡ್ ಸೀಟ್ಸ್ ಇದೆ ಅಂತ. ಅದೇ ಮೇಲ್ಗಡೆ ನೋಡಿ, ಯಾವ್ದು ಕಂಪ್ಯೂಟರ್ ಸೈನ್ಸ್, JSS ಅಥವಾ KLE ಟೆಕ್ನಾಲಜಿ ಹುಬ್ಳಿ. ನೋಡಿ ಇಲ್ಲಿ ಫಸ್ಟ್ ರೌಂಡ್ ಅಲ್ಲೂ 89 ಇದೆ, ಸೆಕೆಂಡ್ ರೌಂಡ್ ಅಲ್ಲೂ 89 ಇದೆ. ಏನಂದ್ರೆ ಅರ್ಥ ಅಂದ್ರೆ ಫಸ್ಟ್ ರೌಂಡ್ ಗೆ ಸೀಟ್ಸ್ ಖತಮ್ ಆಗಿದೆ, ಸೆಕೆಂಡ್ ರೌಂಡ್ ಗೆ ನೋ ಸೀಟ್ಸ್. ಇಲ್ಲೂ ಅಷ್ಟೇ ನೋ ಸೀಟ್ಸ್. ಸೆಕೆಂಡ್ ರೌಂಡ್ ಹೋಗಿಲ್ಲ. 63 ಕಟ್ ಆಫ್ ಇದೆ. 63 ಕಟ್ ಆಫ್ ಇದೆ ಅಂದ್ರೆ ಈ 2 ಸೀಟ್ ಗಯಾ. ಎಲೆಕ್ಟ್ರಾನಿಕ್ಸ್ ಅಲ್ಲಿ 2 ಸೀಟ್ BMS ಕಾಲೇಜಲ್ಲಿ ಗಯಾ. ನಿಮ್ಗೆ ಸೆಕೆಂಡ್ ರೌಂಡ್ ಸಿಗೋ ಆಪ್ಷನ್ಸ್ ಇಲ್ಲ. ಹಲೋ ಮೈ ಡಿಯರ್ DCT ಆಸ್ಪಿರೆಂಟ್ಸ್, ಇವಾಗೆಲ್ಲ ನೀವು ಏನಕ್ಕೆ ಕಷ್ಟ ಬೀಳ್ತಾ ಇದ್ದೀರಾ ಅಂದ್ರೆ ಒಂದು ಒಳ್ಳೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ಬರಬೇಕು ಅಂತ ಅಲ್ವಾ? ಸೊ ಇವಾಗ ನಿಮ್ಗೆ ಅದ್ರಲ್ಲಿ ಬರಬೇಕು ಅಂತಂದ್ರೆ ಈ ವರ್ಡ್ಸ್ ಬರುತ್ತೆ ನಿಮ್ಗೆ: ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್, ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸ್, ಕ್ಯಾಟಗರಿ ವೈಸ್ ಸೀಟ್ ಮ್ಯಾಟ್ರಿಕ್ಸ್, ಮತ್ತೆ ಕಟ್ ಆಫ್ PDF. ಯು ಶುಡ್ ನೋ ಯುವರ್ ಸೀಟ್. ಯಾವ ಕಾಲೇಜಲ್ಲಿ ಯಾವ ಸೀಟ್ ಇದೆ. ನನ್ನ ಕ್ಯಾಟಗರಿಗೆ ನೀವು ಜನರಲ್ ಮೆರಿಟ್ ಆಗಿರ್ಲಿ, ಯಾವುದೇ ಕ್ಯಾಟಗರಿ ಆಗಿರ್ಲಿ, ನಿಮ್ಗೆ ಒಂದು ಸೀಟ್ ತಿಳ್ಕೊಬೇಕಾಗತ್ತೆ. ಆ ಸೀಟ್ಗೆ ಕಟ್ ಆಫ್ ರ್ಯಾಂಕ್ ಎಷ್ಟು ತಿಳ್ಕೊಬೇಕಾಗತ್ತೆ. ಇದು ಮೇನ್ ಥಿಂಗ್. ಯಾಕೆಂದ್ರೆ ನೀವು ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಇವೆಲ್ಲ ಗಮನ ಇಟ್ಕೊಂಡು ಆಪ್ಷನ್ ಎಂಟ್ರಿ ಮಾಡ್ಬೇಕಾಗತ್ತೆ. ಸೊ ನಿಮ್ಗೆ ಇಂಜಿನಿಯರಿಂಗ್ ಕಾಲೇಜ್ ಸೀಟ್ ಬೇಕು ಅಂದ್ರೆ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು. ಆಪ್ಷನ್ ಎಂಟ್ರಿ ಮಾಡಬೇಕು ಅಂತಂದ್ರೆ ನಿಮ್ಗೆ ಫಸ್ಟ್ ಕೌನ್ಸಿಲಿಂಗ್ ರೌಂಡ್ಸ್ ಎಷ್ಟಿದೆ ಗೊತ್ತಾಗಬೇಕು. ಸೊ 3 ರೌಂಡ್ಸ್ ಆಫ್ ಕೌನ್ಸಿಲಿಂಗ್, ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ ಮಾಡಿದ್ದೆ. ಸೊ ಆಪ್ಷನ್ ಎಂಟ್ರಿ, ಕೌನ್ಸಿಲಿಂಗ್ ರೌಂಡ್ಸ್ ಬಗ್ಗೆ ಡೀಟೇಲ್ ವಿಡಿಯೋ ಮಾಡಿದ್ದೆ. ನೋಡಿಲ್ಲ ಅಂತಂದ್ರೆ ಪ್ಲೇ ಲಿಸ್ಟ್ ಅಲ್ಲಿ ಇದೆ, 2026 ಪ್ಲೇ ಲಿಸ್ಟ್ ಅಲ್ಲಿ ಚೆಕ್ ಮಾಡಿ. ಇಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಚೆಕ್ ಮಾಡಿ, ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸೊ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ. ಸೊ ಇದೆಲ್ಲ ಆದ್ಮೇಲೆ ಬರೋದು ನಿಮ್ಗೆ ನೋಡಿ ಇಲ್ಲಿ 2025 ನೋಡಿ ಇಲ್ಲಿ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಬರುತ್ತೆ, ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ಬರುತ್ತೆ. ಇದು ವರ್ಕಿಂಗ್ ಪ್ರೊಫೆಷನಲ್ಸ್ಗೂ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಬರುತ್ತೆ. ಮತ್ತೆ ಇಲ್ಲಿ ಸೀಟ್ ಮ್ಯಾಟ್ರಿಕ್ಸ್, ಇದು ಕ್ಯಾಟಗರಿ ಸೀಟ್ ಮ್ಯಾಟ್ರಿಕ್ಸ್. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಡಿಸ್ಪ್ಲೇ ಮಾಡ್ತಾ ಇನ್ನು ಫಸ್ಟ್ ರೌಂಡ್ ಆಕ್ಚುಲಿ ಲಾಸ್ಟ್ ಟೈಮ್ ಕೊಟ್ಟಿರ್ಲಿಲ್ಲ. 371 ಹೈದರಾಬಾದ್ ಕರ್ನಾಟಕ ಸ್ಪೆಷಲ್ ಕ್ಯಾಟಗರಿ ಅವರಿಗೆ ಕ್ಯಾಟಗರಿ ವೈಸ್ ಸೀಟ್ ಮ್ಯಾಟ್ರಿಕ್ಸ್ ಬರುತ್ತೆ. ಇದು ಇಲ್ಲಿ ಓವರ್ ಆಲ್ ಬರುತ್ತೆ, ಇಲ್ಲಿ ಕ್ಯಾಟಗರಿ ವೈಸ್ ಬರುತ್ತೆ. ಇದೆಲ್ಲ ಆದ್ಮೇಲೆ ಕೌನ್ಸಿಲಿಂಗ್ ಆದ್ಮೇಲೆ ಕಟ್ ಆಫ್ ರೌಂಡ್ಸ್ ಬರುತ್ತೆ. ನೋಡಿ ರೌಂಡ್ 1 ಫಸ್ಟ್ ರೌಂಡ್ ಕಟ್ ಆಫ್ PDF ಜನರಲ್ ಗೆ ಅಂದ್ರೆ RK ಅಂತ ಬರುತ್ತೆ, ರಿಮೈನಿಂಗ್ ಕರ್ನಾಟಕ ಮತ್ತೆ HK ಬರುತ್ತೆ. ಅದೇ ಸೆಕೆಂಡ್ ರೌಂಡ್ ಎಲ್ಲಾ ರೌಂಡ್ಸ್ ಆದ್ಮೇಲೆ ಕಟ್ ಆಫ್ PDF ಬರ್ತಾರೆ. ಇದ್ರ ಬಗ್ಗೆನೂ ಸ್ಟೂಡೆಂಟ್ಸ್ ಡೌಟ್ ಇದೆ. ಕಟ್ ಆಫ್ PDF ಸರ್ ಈ ಸಲ ಕಟ್ ಆಫ್ PDF ಕೊಡಿ, 2026 ಕಟ್ ಆಫ್ PDF ಕೊಡಿ ಅಂತ ಕೇಳ್ತೀರಾ. 2026 ಇವಾಗ ಬರಲ್ಲ, ಕೌನ್ಸಿಲಿಂಗ್ ರೌಂಡ್ಸ್ ಆದ್ಮೇಲೆ ಬರೋದು. ಸೊ ನೀವು ರೆಫರ್ ಮಾಡ್ಬೇಕಾಗಿರೋದು 2025 ಕಟ್ ಆಫ್ ರೌಂಡ್ಸ್, ರೌಂಡ್ 1, ರೌಂಡ್ 2. ಅದ್ರಲ್ಲಿ ಮೈನ್ ನೋಡ್ಬೇಕಾಗಿರೋದು ರೌಂಡ್ 1. ಓಕೆ, ಯಾಕೆಂದ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಯಾವ ಕಾಲೇಜ್ ಸೇರ್ಕೊಬೇಕು ನಾನು ಅಂತ. ಓಕೆ, ಇಲ್ಲಿ ಕಾಲೇಜ್ ಮ್ಯಾಟರ್ ಆಗುತ್ತೆ, ಕಾಲೇಜ್ ಟೈಪ್ ಮ್ಯಾಟರ್ ಆಗುತ್ತೆ. ಯಾಕಂದ್ರೆ ಫೀಸ್ ನೀವು ಕಟ್ಟಬೇಕಾಗುತ್ತೆ. ಎಲ್ಲಾ ಕಾಲೇಜ್ಗೂ ಸೇಮ್ ಫೀಸ್ ಇರಲ್ಲ. ನೋಡಿ ಗೌರ್ಮೆಂಟ್ ಕಾಲೇಜ್ ಬಂದು 22 ಗೌರ್ಮೆಂಟ್ ಕಾಲೇಜ್ ಇದೆ, ಇದರಲ್ಲೇ ಒಂದು ಫೀಸ್ ಇರುತ್ತೆ. ಅನೆಕ್ಷರ್ ಹೇಗ್ ಬರುತ್ತೆ, ಇದು ಡ್ರಾಫ್ಟ್ ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಬರುತ್ತೆ. ಮತ್ತೆ ಗೌರ್ಮೆಂಟ್ ಏಡೆಡ್ ಕಾಲೇಜ್ ಬರುತ್ತೆ, 8 ಕಾಲೇಜ್ ಇದೆ. ಓಕೆ, ಇದು ಅನೆಕ್ಷರ್ B ಬರುತ್ತೆ. ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜ್ಗೆ ಒಂದು ಫೀಸ್ ಸ್ಟ್ರಕ್ಚರ್ ಬರುತ್ತೆ, 145 ಕಾಲೇಜ್ ಇದೆ. ಆಮೇಲೆ ಪ್ರೈವೇಟ್ ಅನ್ಎಡೆಡ್ ಮೈನಾರಿಟಿ ಕಾಲೇಜಸ್ ಇದೆ, ಇದೊಂದು 16 ಇದೆ. ಅದೇ ತರ ಯೂನಿವರ್ಸಿಟಿ, DMD ಯೂನಿವರ್ಸಿಟಿ ಅಂತ ಕರಿತೀವಿ, ಅದೊಂದು 27 ಇದೆ. ಟೋಟಲ್ ಓವರ್ ಆಲ್ ಎಲ್ಲ ನಿಮಗೆ 218 ಕಾಲೇಜಸ್ ಬರುತ್ತೆ ನಿಮಗೆ. ಸೊ 218 ಕಾಲೇಜ್ ಅಲ್ಲಿ ನಾನು ಯಾವ ಚೂಸ್ ಮಾಡಬೇಕು, ಅದ್ರ ಫೀಸ್ ಸ್ಟ್ರಕ್ಚರ್ ಏನೋಕೆ ಅದ್ರ ಬಗ್ಗೆನೂ ಡೀಟೇಲ್ ಆಗಿ ವಿಡಿಯೋ ಮಾಡಿದೀನಿ. ಪಾಸಿಬಲ್ 2026 ಫೀಸ್ ಸ್ಟ್ರಕ್ಚರ್ ಅನ್ಬಿಟ್ಟು ಫುಲ್ ಡೀಟೇಲ್ಸ್ ಎಕ್ಸ್ಪ್ಲೈನ್ ಮಾಡಿದೀನಿ ವಿಡಿಯೋದಲ್ಲಿ. ಇದು ಪ್ಲೇ ಲಿಸ್ಟ್ ಅಲ್ಲಿ ಇದೆ, ಇನ್ನ ನೋಡಿಲ್ಲ ಅಂದ್ರೆ ನೋಡಿ. ಓಕೆ, ಡೀಟೇಲ್ ಆಗಿ ನೀವು ಎಷ್ಟು ಇಂಜಿನಿಯರಿಂಗ್ ಕಾಲೇಜ್ ಫೀಸ್ ಕಟ್ಟಬೇಕು, 3 ವರ್ಷ ಇದೆ, KE ಎಷ್ಟು ಕಟ್ಟಬೇಕು, ಕಾಲೇಜ್ ಎಷ್ಟು ಕಟ್ಟಬೇಕು, ಯಾಕಂದ್ರೆ ಕಾಲೇಜಲ್ಲೂ ಕಟ್ಟಬೇಕು, KU ಕಟ್ಟಬೇಕು, ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ. ನೋಡಿಲ್ಲ ಅಂದ್ರೆ ಡೀಟೇಲ್ ಆಗಿ ಆ ವಿಡಿಯೋ ಇದೆ ನೋಡಿ. ಅದೇ ತರ ಪ್ಲೇ ಲಿಸ್ಟ್ ಹೇಳಿದ್ನಲ್ಲ ನೋಡಿ, ಇಲ್ಲಿ ಇಂಡಿಯಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಬಂದಾಗ, ನಮ್ಮ ಡಿಪ್ಲೊಮಾ ಯೂಟ್ಯೂಬ್ ಚಾನಲ್ ಬಂದಾಗ ಇಲ್ಲಿ ಪ್ಲೇ ಲಿಸ್ಟ್ ಹೋಗಿ, ಪ್ಲೇ ಲಿಸ್ಟ್ ಹೋಗ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಹುಡುಕಿ, ಇಲ್ಲಿ DCT ಲೈವ್ ಕೋಚಿಂಗ್ ವಿಡಿಯೋಸ್ ಬೇಕಾದ್ರೆ ಬರುತ್ತೆ. ಇದಾದ್ಮೇಲೆ ನಿಮ್ಗೆ ಇಲ್ಲಿ DCT 2026 ಬರುತ್ತೆ. ಇದು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಎಲ್ಲಾ ಪ್ಲೇ ಲಿಸ್ಟ್ ವಿಡಿಯೋಸ್ ನಿಮ್ಗೆ ಇಲ್ಲಿ ಬರುತ್ತೆ. ನೋಡಿ ಎಲ್ಲಾ ಪ್ಲೇಸ್ ಮಾಡ್ತಾ ಹೋಗ್ತಾ ಇದೀನಿ. ಇವಾಗ ಏನೇನು ಹೇಳಿದೆ ಎಲ್ಲಾ ವಿಡಿಯೋಸ್ ಇಲ್ಲಿ ಬರುತ್ತೆ. ನಿಮ್ಗೆ DC ರಿಲೇಟೆಡ್ ಏನೇ ವಿಡಿಯೋಸ್ ಬೇಕಾದ್ರೂ ಇಲ್ಲಿ ಬಂದು ಚೆಕ್ ಮಾಡಿ, ಎಲ್ಲ ನಿಮ್ಗೆ ಸಿಗುತ್ತೆ. ಓಕೆ, ಸೊ ಇದೆಲ್ಲ ಹೇಳ್ತಾ ಇರೋದು ಯಾಕೆ ಅಂತಂದ್ರೆ ನೀವು ಸೀಟ್ ತಗೊಳೋದಕ್ಕೆ. ಫಸ್ಟ್ ಸೀಟ್ ತಗೊಳೋದಕ್ಕೆ ಶುಡ್ ನೋ ಯುವರ್ ಸೀಟ್. ಸೀಟ್ ಯಾವ ಕಾಲೇಜಲ್ಲಿ ಇದೆ, ಇಷ್ಟು ಕಾಲೇಜಲ್ಲಿ
ಎಲ್ಲಿ ಬರುತ್ತೆ, ನಾನು ಯಾವ ಕಾಲೇಜ್ ಚೂಸ್ ಮಾಡಬೇಕು, ಯಾವ ಟೈಪ್ ಆಫ್ ಕಾಲೇಜ್ ಚೂಸ್ ಮಾಡಬೇಕು, ಇವೆಲ್ಲ ತಿಳ್ಕೊಬೇಕಾಗತ್ತೆ. ಇದ್ರ ಬಗ್ಗೆನೇ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡಕ್ ಬಂದಿರೋದು. ನೋಡಿ, ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್, ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸ್, ಯಾವ್ದೋ ಒಂದು ಕಾಲೇಜ್ ತಗೊಂಡಾಗ, ಫಾರ್ ಎಕ್ಸಾಂಪಲ್ BMS ತಗೊಂಡಾಗ ಇದರಲ್ಲಿ ಏಡೆಡ್ ಬರುತ್ತೆ, ಪ್ರೈವೇಟ್ ಬರುತ್ತೆ. ನೋಡಿ, ಏಡೆಡ್ ಅಲ್ಲಿ ಎಷ್ಟು ಸೀಟ್ಸ್ ಇದೆ, ಅದಕ್ಕೆ ನಮ್ಗೆ ಡಿಪ್ಲೊಮಾ ಕೋಟಾಗಿ ಎಷ್ಟು ಬರುತ್ತೆ, ಇದೆಲ್ಲ ಡಿಸ್ಪ್ಲೇ ಆಗುತ್ತೆ ನಿಮ್ಗೆ. ಫಿಸಿಕಲಿ ಹ್ಯಾಂಡಿಕ್ಯಾಪ್ ಎಷ್ಟು, ಸ್ಪೆಷಲ್ ಕೋಟಾಗಿ ಎಷ್ಟು, ಹೈದರಾಬಾದ್ ಕರ್ನಾಟಕ ಎಷ್ಟು, ರಿಮೈನಿಂಗ್ ಕರ್ನಾಟಕ ಎಷ್ಟು, ಎಲ್ಲ ಬರುತ್ತೆ. ಅದೇ ತರ ಕ್ಯಾಟಗರಿ ವೈಸ್ ಬರುತ್ತೆ ನಿಮ್ಗೆ ಇಲ್ಲಿ. ಅಂದ್ರೆ ಕ್ಯಾಟಗರಿ ವೈಸ್ ಬಂದಂದ್ರೆ ಈಚ್ ಕ್ಯಾಟಗರಿ ಡಿವೈಡ್ ಆಗುತ್ತೆ. ಇಲ್ಲಿ ಏನ್ ಸೀಟ್ಸ್ ಬರುತ್ತೆ, ಇಲ್ಲಿ ಒಂದ್ ನಿಮಿಷ, ಇಲ್ಲಿ ಏನ್ ಸೀಟ್ಸ್ ಬರುತ್ತೆ ಎಲ್ಲಾರ್ಗೂ ಸಿಗಲ್ಲ, ಅಂದ್ರೆ ಜನರಲ್ ಮೀಟರ್ಗೆ ಸಿಗಲ್ಲ ಅಥವಾ ಕ್ಯಾಟಗರಿ ಸಿಗಲ್ಲ, ಎಲ್ಲರಿಗೂ ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ. ನೋಡಿ, ಇದು ಜನರಲ್, ರಿಮೈನಿಂಗ್ ಕರ್ನಾಟಕ ಅಂತ ಕರಿತೀನಿ, ಇದು HK ಇವ್ರಿಗೂ ಬರುತ್ತೆ. ಆಮೇಲೆ ನೋಡಿ, ಇಲ್ಲಿ ಕಟ್ ಆಫ್ PDF ಬರುತ್ತೆ. ನೋಡಿ, ಇದು ಅಷ್ಟೇ, ಇದು ಬಂದು ಜನರಲ್ ಅಂದ್ರೆ RK ಬರುತ್ತೆ, ಇದು ಬಂದು HK. ನೋಡಿ, ಇಲ್ಲಿ HK ಹೆಂಗ್ ಡಿಫೈನ್ ಆಗುತ್ತೆ ನೋಡಿ, ಇಲ್ಲಿ 1K, 1RH, 2AH, GMH ಅಂತ ಬರುತ್ತೆ. H ಅಂದ್ರೆ ಹೈದರಾಬಾದ್ ಕರ್ನಾಟಕ ಅಂದ್ಬಿಟ್ಟು. ಸೊ ಇವ್ರಿಗೂ ಬರುತ್ತೆ, ಇವ್ರಿಗೂ ಬರುತ್ತೆ. ಇವೆಲ್ಲ ತಿಳ್ಕೊಬೇಕಾಗತ್ತೆ. ಇದನ್ನೇ ಹೇಳ್ತಾರ ನನ್ಗೆ ಕಾಲೇಜಸ್ ಟೈಪ್ಸ್ ಏನು, ಎಷ್ಟು ನಂಬರ್ ಆಫ್ ಕಾಲೇಜ್ ಬರುತ್ತೆ ಎಲ್ಲಾ ತಿಳ್ಕೊಂಡು ನೀವೊಂದು ಆಪ್ಷನ್ ಎಂಟ್ರಿ ಮಾಡಿದಾಗ ಇದು ನಿಮ್ಗೆ ಮೇನ್ ಬೇಕಾಗಿರೋದು. ನಿಮ್ಮ ರ್ಯಾಂಕಿಂಗ್ ಗೆ ಯಾವ್ಯಾವ ಕಾಲೇಜ್ ಬರುತ್ತೆ ಅನ್ನೋ ವ್ಯೂ ಪಾಯಿಂಟ್ ಇಷ್ಟು ನೋಡಿದಾಗ, ಅನಲೈಸ್ ಮಾಡಿದಾಗ ಸಿಗುತ್ತೆ. ಅದನ್ನ ನಾನು ನಿಮ್ಗೆ ಸಿಂಪ್ಲಿಫೈ ಮಾಡಿ ಕೊಡ್ತಾ ಇರೋದು. ನಿಮ್ಮ ರ್ಯಾಂಕಿಂಗ್ ಗೆ ನೀವು ಕೇಳೋ ಪ್ಲೇಸ್ ಅಲ್ಲಿ ನಿಮ್ಗೆ ಯಾವ ಬ್ರಾಂಚ್ ಬೇಕೋ ಆ ಕಾಲೇಜ್ ಸಿಗುತ್ತಾ ಸಿಗಲ್ಲ ಅನ್ನೋದು ಒಂದು PDF ಕೊಡ್ತೀನಿ. ಅದನ್ನೇ ವೆಯ್ಟ್ ಮಾಡ್ತಾ ಇರೋ, ರಿಸಲ್ಟ್ಸ್ ಆದ್ಮೇಲೆ ಕಾಂಟ್ಯಾಕ್ಟ್ ಮಾಡಿದ್ವಿ, ಇವಾಗಲೂ ಕಾಂಟ್ಯಾಕ್ಟ್ ಮಾಡ್ಬೋದು. ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಹೇಳ್ತೀನಿ. ಫಸ್ಟ್ ಅದಕ್ಕೆ ಮುಂಚೆ ಅದು ಅನಲೈಸ್ ಅರ್ಥ ಮಾಡ್ಕೊಳ್ಳಿ, ಯಾವ ತರ ಅನಲೈಸ್ ಮಾಡ್ಬೇಕೆಲ್ಲಾನು ಅಂತ. ಸೊ ಎಲ್ಲ ಇನ್ಫಾರ್ಮೇಶನ್ ವಿಡಿಯೋದಲ್ಲಿ ನೋಡೋಣ. ಸ್ವಲ್ಪ ಇಂಟ್ರೊಡಕ್ಷನ್ ಲೆಂತಿ ಆಯ್ತು, ಯಾಕಂದ್ರೆ ನಾನು ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬೇಕು, ಯಾಕಂದ್ರೆ ಗೊತ್ತಾಗಬೇಕಲ್ಲ ವಿಡಿಯೋದಲ್ಲಿ ಏನಿದೆ ಅಂತ. ಸೊ ಈ ತರ ಅಪ್ಡೇಟ್ಸ್ ಬರ್ಬೇಕು ಅಂದ್ರೆ 2026 ಕಾನ್ಸ್ಟೆಂಟ್ ಆಗಿ ND ಅಕಾಡೆಮಿನ ಸಬ್ಸ್ಕ್ರೈಬ್, ND ಅಕಾಡೆಮಿ ನಮ್ ಡಿಪ್ಲೊಮಾ ಬಂದ್ಬಿಡುತ್ತೆ, ಎಲ್ಲ ಸೇಮ್. ನಮ್ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ ಡಿಪ್ಲೊಮಾ ಅಂದ್ರೆ ಒಂದೇ, ND ಅಕಾಡೆಮಿ ಒಂದೇನೆ. ಸೊ ವಾಟ್ಸ್ಆಪ್ ಚಾನಲ್ ಇದೆ, ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಇದೆ, ಎಲ್ಲ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಜಾಯ್ನ್ ಆಗೋದು ಮರಿಬೇಡಿ. ಅಪ್ಡೇಟ್ಸ್ ಕಾನ್ಸ್ಟೆಂಟ್ ಆಗಿ ಬರ್ತಾ ಇರುತ್ತೆ. ಪರ್ಸನಲ್ ಗೈಡೆನ್ಸ್ ಇರುತ್ತೆ, ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ, 1-to-1 ಸಪೋರ್ಟ್ ಇರುತ್ತೆ. ಇಂಟ್ರೆಸ್ಟ್ ಇದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪ್ರೊವೈಡ್ ಮಾಡ್ತೀನಿ. ಸೊ ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ, ಇವಾಗ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್, ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸ್, ಇದು ಮೇನ್ ಬೇಕಾಗಿರೋದು. ನೋಡಿ, ಇಲ್ಲಿ ಇದರಿಂದ ಏನ್ ಗೊತ್ತಾಗುತ್ತೆ ಅಂತಂದ್ರೆ ಯಾವ ಕಾಲೇಜಲ್ಲಿ ಡಿಪ್ಲೊಮಾ ಕೋಟಾದವರಿಗೆ ಎಷ್ಟು ಸೀಟ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಫಸ್ಟ್ ಬಿಡೋದು ನಿಮ್ಗೆ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್. ಡ್ರಾಫ್ಟ್ ಕನ್ಸಿಡರೇಷನ್ ಇಲ್ಲ. ಡ್ರಾಫ್ಟ್ ಅಂದ್ರೆ ಒಂದು ಐಡಿಯಾ ಕೊಡ್ತಾನೆ. ಇವಾಗ ಡಿಪ್ಲೊಮಾದವ್ರು ಏನ್ ಮಾಡ್ತಾರೆ, ಡೈರೆಕ್ಟ್ ಆಗಿ ಥರ್ಡ್ ಸೆಮ್ ಹೋಗ್ತಾರೆ. ಸೊ ಥರ್ಡ್ ಸೆಮ್ ಹೋಗ್ಬೇಕಾದ್ರೆ ಆಕ್ಚುಲಿ ಫಸ್ಟ್ ಅವ್ರ ಕೋಟಾ ಸೀಟ್ಸ್ ಏನಿತ್ತು 10% ಕೋಟಾ ಸೀಟ್ಸ್ ಅದು ಮಾತ್ರ ಕೊಡ್ತಾ ಇದ್ರು. ಬಟ್ ಸೀಟ್ ಮ್ಯಾಟ್ರಿಕ್ಸ್ ಬಂದಾಗ ಉಳಿದಿರೋ ಸೀಟ್ಸ್ ಎಲ್ಲ ಕೊಡ್ಬೇಕಾಗತ್ತೆ. ಫಸ್ಟ್ ಸೆಮ್ ಅಲ್ಲಿ, ಫಸ್ಟ್ ಇಯರ್ ಅಲ್ಲಿ ಯಾವ ಸೀಟ್ಸ್ ಉಳ್ಕೊಂಡಿರುತ್ತೆ ಅದೆಲ್ಲ ಕಂಪ್ಲೀಟ್ ಕೊಡ್ಬೇಕಾಗತ್ತೆ. ಡಿಪ್ಲೊಮಾದವ್ರ ಕೋಟಾ ಏನು ಅಂದ್ರೆ 10%. ಡಿಪ್ಲೊಮಾದವರಿಗೆ 10% ಸೀಟ್ ಕೊಡ್ತಾರೆ. ಅಂದ್ರೆ ಯಾವುದೇ ಬ್ರಾಂಚ್ ಅಲ್ಲಿ ಇಂಟೇಕ್ ಎಷ್ಟಿದೆ ಅದ್ರ 10% ಕೋಟಾ ಡಿಪ್ಲೊಮಾದವ್ರಿಗೆ ಇರುತ್ತೆ. ಪ್ಲಸ್ ಉಳಿದಿರೋ ಸೀಟ್ಸ್ ಅಡಿಷನಲ್ ಸೀಟ್ಸ್ ಅಂತ ಕರಿತೀವಿ. ಅಡಿಷನಲ್ ಸೀಟ್ಸ್ ಅಂದ್ರೆ ರಿಮೈನಿಂಗ್ ಸೀಟ್ಸ್. ಫಸ್ಟ್ ಇಯರ್ ಏನ್ ಸೀಟ್ಸ್ ಉಳ್ಕೊಂಡಿದೆ, ಫಾರ್ ಎಕ್ಸಾಂಪಲ್ ಸಿವಿಲ್ ಇಂಜಿನಿಯರಿಂಗ್ ಬ್ರಾಂಚ್ ಅಲ್ಲಿ ಅವರು ನೀವು ಥರ್ಡ್ ಸೆಮ್ ಹೋಗ್ತಿರಲ್ಲ, ಅವ್ರು ಫಸ್ಟ್ ಇಯರ್ ಜಾಯ್ನ್ ಆದಾಗ 60 ಸೀಟ್ ಅಲ್ಲಿ 10 ಸೀಟ್ ಉಳ್ಕೊಂಡಿತ್ತು ಅಂತಂದ್ರೆ 6 + 10 16 ಸೀಟ್ಸ್ ಬರುತ್ತೆ ಆ ಕಾಲೇಜಲ್ಲಿ. ಇದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಇದು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಫಸ್ಟ್ ಕೊಡೋದು ನಿಮಗೆ ಒಂದು ಓವರ್ ವ್ಯೂ ಕೊಡ್ತಾರೆ. ಅದಾದ್ಮೇಲೆ ಆಪ್ಷನ್ ಎಂಟ್ರಿ ಶೆಡ್ಯೂಲ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಶೆಡ್ಯೂಲ್ ಅನೌನ್ಸ್ಮೆಂಟ್ ಮಾಡಿದಾದ್ಮೇಲೆ ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ಕೊಡ್ತಾರೆ. ಅದಕ್ಕೆ ಮುಂಚೆ ಕೊಡ್ತಾರೆ ಫೀಸ್ ಸ್ಟ್ರಕ್ಚರ್, ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ಕೊಡ್ತಾರೆ. ಇದು ಎಕ್ಸಾಕ್ಟ್ ಅಂದ್ರೆ ಎರಡು ಆಲ್ಮೋಸ್ಟ್ ಸೇಮ್ ಬರುತ್ತೆ. ಎಲ್ಲ ಲಿಂಕ್ಸ್, ನೇಮ್ಸ್ ಎಲ್ಲ ಸೇಮ್ ಬರುತ್ತೆ. ಪ್ರಾವಿಷನಲ್ ಕೊಟ್ಟಾಗ ಸ್ವಲ್ಪ ಆಡ್ ಅಪ್ ಆಗಿರುತ್ತೆ ಅಥವಾ ಡಿಲೀಟ್ ಆಗಿರುತ್ತೆ, ಬಟ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಸೊ ಪ್ರಾವಿಷನಲ್ ಡ್ರಾಫ್ಟ್ ಎರಡು ಸೇಮ್ ಬರುತ್ತೆ. ಸೊ ಇಲ್ಲಿ ಏನಾಗ ಗೊತ್ತಾಗುತ್ತೆ ಅಂತಂದ್ರೆ, ನೋಡಿ ಇಲ್ಲಿ ಒಂದು ಕಾಲೇಜ್ ತಗೊಂಡಾಗ ಫಾರ್ ಎಕ್ಸಾಂಪಲ್ ಇದು BMS, ಇದು ಬಂದು ಅಟಾನಮಸ್ ಮತ್ತೆ ಏಡೆಡ್ ಕಾಲೇಜ್. ಓಕೆ, ಏಡೆಡ್ ಕಾಲೇಜ್ ಬಂದಿದ್ದು ಇದು ಬಂದು ಐ ಥಿಂಕ್ 04 ಬರುತ್ತೆ ಕೋಡ್, E04 ಏನೋ ಬರುತ್ತೆ. ಓಕೆ, ಇಲ್ಲಿ 5 ಬ್ರಾಂಚ್ ಬರುತ್ತೆ. ಸಿವಿಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್, ಮೆಕ್ಯಾನಿಕಲ್, 5 ಬ್ರಾಂಚ್ ಬರುತ್ತೆ. ಇದರಿಂದ ಗೊತ್ತಾಗುತ್ತೆ ಈ ಕಾಲೇಜಲ್ಲಿ ಇಷ್ಟು ಬ್ರಾಂಚಸ್ ಇದೆ ಅನ್ಬಿಟ್ಟು. ಇವಾಗ ಡಿಪ್ಲೊಮಾದವ್ರಿಗೆ ಸೀಟ್ ಎಷ್ಟು ಬರುತ್ತೆ ಅಂತಂದ್ರೆ 10% ಆಫ್ ದ ಇಂಟೇಕ್. 10% ಆಫ್ ದ ಇಂಟೇಕ್ ಎಷ್ಟಿದ್ರೆ ಬರುತ್ತೆ. ಇವಾಗ ಇಂಟೇಕ್ 60 ಇದೆ 6 ಬರುತ್ತೆ, 120 ಇದ್ರೆ 12 ಬರುತ್ತೆ, 180 ಇದ್ರೆ 18 ಬರುತ್ತೆ. ಸೊ ಈ ತರ 10% ಆಡಪ್ ಆಗ್ತಾ ಹೋಗುತ್ತೆ. ಎಲ್ಲಾ ಕಾಲೇಜ್ಗೂ ಸೇಮ್ ರೆಫರೆನ್ಸ್ ಬರುತ್ತೆ. ಇದು ರೆಫರೆನ್ಸ್ ಹೇಳ್ತಾನೆ ಅರ್ಥ ಮಾಡ್ಕೊಳ್ಳಿ. ಈ 6 ಸೀಟು ಒಬ್ಬರಿಗೆ ಅಲ್ಲ ಎಲ್ಲಾರ್ಗೂ ಡಿವೈಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ BMS ಕಾಲೇಜಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಬ್ರಾಂಚ್ ತಗೊಂಡಾಗ ಡಿಪ್ಲೊಮಾದವರಿಗೆ 6 ಸೀಟ್ ಇರುತ್ತೆ. 6 ಸೀಟ್ ಅಲ್ಲಿ ನೋಡಿ PH ಅಂದ್ರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್, ಸ್ಪೆಷಲ್ ಕೋಟಾ ಅಂದ್ರೆ ಸ್ಪೆಷಲ್ ಕೋಟಾ ಬರುತ್ತೆ. ನಿನ್ನೆ ಮಾಡಿದ್ನಲ್ಲ ವಿಡಿಯೋದಲ್ಲಿ ಡಿಫೆನ್ಸ್, ಎಕ್ಸ್ ಡಿಫೆನ್ಸ್, NCC, ಸ್ಪೋರ್ಟ್ಸ್, ಸ್ಕೌಟ್ಸ್ ಅಂಡ್ ಗೈಡ್ಸ್ ಇವರೆಲ್ಲ ಬರ್ತಾರೆ. ಇದು ಬಂದು ಇವೆರಡು ಬಂದು ಸೀಟ್ಸ್ ಅವ್ರು ಮಾತ್ರ ಆಕ್ಸೆಸ್ ಮಾಡಕ್ ಆಗೋದು. ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಎಲೆಕ್ಟ್ರಿಕಲ್ ಅವರಿಗೆ ಒಂದು PH ಕ್ಯಾಂಡಿಡೇಟ್ ಸೀಟ್ ಇದೆ, ಮತ್ತೆ
ಸ್ಪೆಷಲ್ ಕ್ಯಾಟಗರಿ ಸೀಟ್ಸ್ ಯಾವುದು ಇಲ್ಲ ಇಲ್ಲಿ. ಓಕೆ, ಒಂದೇ ಸೀಟ್ ಇರೋದು. ಬೇರೆ ಕಾಲೇಜಲ್ಲಿ ಇದು ಬರುತ್ತೆ, ಇಲ್ಲಿ ಎಲ್ಲಾ ಕಾಲೇಜಿಗೂ ಈ ತರ ಬರುತ್ತೆ ನಿಮ್ಗೆ ಇಲ್ಲಿ. ಸೊ ಇವಾಗ ಇಲ್ಲಿ ಏನ್ ಮಾಡಬಹುದು, ಈ ಒಂದು ಸೀಟ್ ಏನಿದೆ ಅಂದ್ರೆ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಸ್ಟೂಡೆಂಟ್ ಮಾತ್ರ ಆಕ್ಸೆಸ್ ಮಾಡಕ್ ಆಗೋದು. ಅಲ್ಲಿ ಅವ್ರು ಬಂದ್ರೆ ಅಲಾಟ್ಮೆಂಟ್ ಆಗುತ್ತೆ, ಇಲ್ಲ ಆ ಸೀಟು ವೇಸ್ಟ್ ಆಗೋಗುತ್ತೆ. ಫೈನಲ್ ಆಗಿ ಎಲ್ಲಾ ರೌಂಡ್ಸ್ ಮುಗಿದ್ಮೇಲೆ ಮ್ಯಾನೇಜ್ಮೆಂಟ್ ಕೊಡ್ತಾರೆ, ಉಳಿದಿಲ್ಲ ಯಾವ್ದು ಸಿಕ್ಕಿಲ್ಲ ಅಂದ್ಬಿಟ್ರೆ. ಓಕೆ, ಸೊ ರಿಮೈನಿಂಗ್ ಎಷ್ಟು ಸೀಟ್ ಸಿಗುತ್ತೆ ಅಂದ್ರೆ ಎಲೆಕ್ಟ್ರಿಕಲ್ ಅಲ್ಲಿ ಇರೋ 6 ಸೀಟ್ ಅಲ್ಲಿ 1 ಸೀಟ್ ಇಲ್ಲೇ ಹೋಗ್ಬಿಡ್ತು, ಇನ್ 5 ಸೀಟ್ ಉಳ್ಕೊಳುತ್ತೆ. ಈ 5 ಸೀಟ್ ಅಲ್ಲಿ HK ಯಾವ್ದು ಹೋಗಿಲ್ಲ ಅಂತಂದ್ರೆ 5 ಸೀಟ್ ಬರುತ್ತೆ. ಈ 5 ಸೀಟು ಎಲ್ಲಾ ಕ್ಯಾಟಗರಿ ಹರಿದಂಚು ಹೋಗುತ್ತೆ. ಎಲ್ಲಾ ಕ್ಯಾಟಗರಿ ಅಂದ್ರೆ ನೋಡಿ ಇಲ್ಲಿ ಬರ್ತಾರೆ 1, 2A, 2B, 3A, 3B, ಜನರಲ್ ಮೆರಿಟ್, SC, ST ಇಷ್ಟು ಕೋಟಾ ಬರುತ್ತೆ. ಆಮೇಲೆ ಕೆಲವರು ಸ್ಟೂಡೆಂಟ್ಸ್ ಕೇಳ್ತಾ ಇದ್ದಾರೆ ಸರ್ SNQ ಅಂತ. ಡಿಪ್ಲೊಮಾದವರಿಗೆ SNQ ಕೋಟಾ ಇಲ್ಲ ನೋಡಿ, ಎಲ್ಲ 0 ಇದೆ. ಅರ್ಥ ಆಯ್ತಾ? ಡಿಪ್ಲೊಮಾದವರಿಗೆ SNQ ಕೋಟಾ ಬರಲ್ಲ. ಸೊ ಇಲ್ಲಿ ಕಮಿಂಗ್ ಬ್ಯಾಕ್ ಟು ದಿಸ್ ಒನ್ ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ, ಸೊ ಇಲ್ಲಿ ಫಿಸಿಕಲ್ ಈ ಸೀಟ್ ನ ಆಕ್ಸೆಪ್ಟ್ ಮಾಡಕ್ಕಾಗಲ್ಲ. ಇವಾಗ ಅದೇ ಇದು ನೋಡಿ ಇಲ್ಲಿ ಯಾವುದು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ EC ಬಂದಾಗ ನೋಡಿ PH ಇಲ್ಲ, ಇಲ್ಲಿ 0 ಇದೆ, ಮತ್ತೆ ಸ್ಪೆಷಲ್ ಕ್ಯಾಟಗರಿ ಇಲ್ಲ, ಬದುಕದ್ರಿ. ಬಟ್ ಹೈದರಾಬಾದ್ ಕರ್ನಾಟಕ ಒಂದಿದೆ. ಸೊ ನಿಮಗೆ ಸಿಗೋದು 5 ಸೀಟು, ಟೋಟಲ್ 6 ಸೀಟ್ ಇದೆ. ಬಟ್ ಹೈದರಾಬಾದ್ ಕರ್ನಾಟಕ ಒಂದಿದೆ, ಅವ್ರು ಯುಟಿಲೈಸ್ ಮಾಡಿಲ್ಲ ಅಂದ್ರೆ ಅದು ಇವ್ರಿಗೆ ಬರುತ್ತೆ, ಇಲ್ಲ ಅಂದ್ರೆ ಅದು ಬರಲ್ಲ. ಹೈದರಾಬಾದ್ ಕರ್ನಾಟಕ ಬಂದು ಅಡಿಷನಲ್ ಅಡ್ವಾಂಟೇಜ್ ಫಾರ್ ಎ ಸ್ಟೂಡೆಂಟ್ ಹೂ ಇಸ್ ಲೈಯಿಂಗ್ ಇನ್ ದ ಬಾರ್ಡರ್ ಏರಿಯಾ. ಓಕೆ, ಹೈದರಾಬಾದ್ ಕರ್ನಾಟಕ ಬಾರ್ಡರ್ ಏರಿಯಾದಲ್ಲಿ ಒಂದು 7 ಜಿಲ್ಲೆ ಬರುತ್ತೆ. ಆ 7 ಜಿಲ್ಲೆಯವರಿಗೆ ಸರ್ಟಿಫಿಕೇಟ್ ಇಶ್ಯೂ ಮಾಡಿದ್ರೆ ಅವರು ದಿಸ್ ಪ್ಲಸ್ ದಿಸ್ ಆಕ್ಸೆಸ್ ಮಾಡಬಹುದು. ಇವಾಗ ನಾನು ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ ಅಂತಂದ್ರೆ ನನಗೆ 6 ಸೀಟ್ ಬರುತ್ತೆ, ಬೇರೆಯವರಿಗೆಲ್ಲ ಎಂಟೈರ್ ಕರ್ನಾಟಕ. ಸೊ ಈಗ ಹೈದರಾಬಾದ್ ಕರ್ನಾಟಕ ಅಂದ್ರೆ HK ಅಂತ ಬರುತ್ತೆ, ರಿಮೈನಿಂಗ್ ನ ವಿ ಕಾಲ್ ಇಟ್ ಆಸ್ RK ಅಂತ ಕರಿತೀನಿ. ಹೈದರಾಬಾದ್ HK ಅಂದ್ರೆ ಹೈದರಾಬಾದ್ ಕರ್ನಾಟಕ, RK ಅಂದ್ರೆ ರಿಮೈನಿಂಗ್ ಕರ್ನಾಟಕ, ರೆಸ್ಟ್ ಕರ್ನಾಟಕ ಅಂತ ಕರಿತೀವಿ. ಓಕೆ, RK ದವ್ರು, ನಾನು RK ಹುಡುಗ ಅಂತಂದ್ರೆ ನನಗೆ ಸಿಗೋದು 5 ಸೀಟು ನೋಡಿ. RK ಅಂದ್ರೆ 5 ಸೀಟ್ ಸಿಗೋದು. ನಾನು HK ಹುಡುಗ ಅಂದ್ರೆ ನನಗೆ 6 ಸೀಟ್ ಸಿಗುತ್ತೆ. ಇದು ಅಡ್ವಾಂಟೇಜು, ಅಡಿಷನಲ್ ಅಡ್ವಾಂಟೇಜು ಹೈದರಾಬಾದ್ ಕರ್ನಾಟಕ ಅವರಿಗೆ. ಯಾಕಂದ್ರೆ ಪ್ರಾವಿಷನ್ ಮಾಡ್ಕೊಟ್ಟಿದ್ದಾರೆ, ಎಲ್ರಿಗೂ ಸಿಗಲ್ಲ. ಅದು ಒಂದು 7 to 8 ಡಿಸ್ಟ್ರಿಕ್ಟ್ಸ್ ಇದೆ, ಆ ಡಿಸ್ಟ್ರಿಕ್ಟ್ಸ್ ಮಾತ್ರ, ಬಾರ್ಡರ್ ಎಲ್ಲ ಅವ್ರಿಗೆ ಮಾತ್ರ. 371 ಕ್ಲೇಮ್ ಆಗಿರ್ಬೇಕು, ನೀವು ಆನ್ಲೈನ್ ಅಲ್ಲಿ ಕ್ಲೇಮ್ ಮಾಡಿರ್ಬೇಕು. ಆ ಕ್ಲೇಮ್ ಮಾಡಿ ಆಕ್ಸೆಬಿಲಿಟಿ ಇದ್ರೆ ಕೊಡ್ತಾರೆ. ಇಲ್ಲ ಅಂದ್ರೆ ಏನಾಗುತ್ತೆ ಸರ್ ಅಂತಂದ್ರೆ ಫಸ್ಟ್ ರೌಂಡ್ ಚೆಕ್ ಮಾಡ್ತಾರೆ, ಇಲ್ಲ ಅಂದ್ರೆ ಅದನ್ನ ಸೆಕೆಂಡ್ ರೌಂಡ್ ಚೆಕ್ ಮಾಡ್ತಾರೆ. ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ಗೆ ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡ್ತಾರೆ. ಫೈನಲ್ ಥರ್ಡ್ ರೌಂಡ್ಗೆ ಅಲ್ಲಿವರೆಗೂ ಸಿಗಲ್ಲ ಅವ್ರಿಗೆ. ಸೊ ಈ ತರ ಅನಲೈಸ್ ಮಾಡ್ಕೊಬಹುದು ನೀವು ಇಲ್ಲಿ. ಓಕೆ, ಸೊ ಇವಾಗ ಸಿವಿಲ್ ಇಂಜಿನಿಯರಿಂಗ್ ಎಷ್ಟಿದೆ ಇದು ನಾನು ಹೇಳ್ತಾ ಇರೋದು ಯಾವ್ದು ಅಂತಂದ್ರೆ ಅಕಾರ್ಡಿಂಗ್ ಟು ಕೋಟಾ. ಇನ್ನೇನೋ ಸೀಟ್ಸ್ ಉಳ್ಕೊಂಡಿದ್ರೆ ಆಡ್ ಅಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಫಸ್ಟ್ ಇಯರ್ ಅಲ್ಲಿ ಒಂದು 10 ಸೀಟ್ ಉಳ್ಕೊಂಡಿತ್ತು ಅನ್ಕೊಳ್ಳಿ, ಫಸ್ಟ್ ಇಯರ್ ಅಲ್ಲಿ. ಅವಾಗ 6 ಇರೋದು ಏನಾಗುತ್ತೆ, ಇದು 16 ಆಗುತ್ತೆ. ಅವಾಗ 16 ಡಿವೈಡ್ ಆಗುತ್ತೆ, ಆ ತರ ಮಾಡ್ತಾರೆ. ಇವೆಲ್ಲ ಗೊತ್ತಾಗೋದು ಹೆಂಗೆ ಅಂತಂದ್ರೆ ಫೈನಲ್ ಆಗಿ ಆಪ್ಷನ್ ಎಂಟ್ರಿ ಮಾಡೋ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಆಗುತ್ತಲ್ಲ, ಅದಕ್ಕೆ ಮುಂಚೆ ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ಇಂದ ಬಿಡ್ತಾರೆ, ಅಲ್ಲಿ ನಿಮ್ಗೆ ಎಕ್ಸಾಕ್ಟ್ ಆಗಿ ಗೊತ್ತಾಗುತ್ತೆ. ಅದಕ್ಕಿಂತ ಎಕ್ಸಾಕ್ಟ್ ಆಗಿ ಗೊತ್ತಾಗೋದು ಯಾವಾಗ ಅಂದ್ರೆ ಕ್ಯಾಟಗರಿ ವೈಸ್ ಸೀಟ್ ಮ್ಯಾಟ್ರಿಕ್ಸ್. ಸೊ ಇಲ್ಲಿ ನೀವು ಮೇನ್ ಗೊತ್ತಾಗೋದು ನೋಡಿ, ಇಲ್ಲಿ ಸೇಮ್ ಬ್ರಾಂಚಸ್ ಬರುತ್ತೆ. ಬಸವನಗುಡಿ ಸೇಮ್ ಬ್ರಾಂಚಸ್, ಎಲ್ಲಾ ಬ್ರಾಂಚಸ್ಗೂ ಅರ್ಧ ಮುಕ್ಕ ಹೋಗಿದೆ. ಓಕೆ ನೋಡಿ, ಇಲ್ಲಿ ಎಲ್ಲಾ ಬ್ರಾಂಚು ಬರ್ತಾರೆ ನೋಡಿ. ಇವಾಗ ವಿಜುವಲೈಸೇಷನ್ ತಗೊಂಡ್ರೆ ನೋಡಿ, ಕ್ಯಾಟಗರಿ 1 ಬರ್ತಾರೆ. ಇದರಲ್ಲಿ ಕ್ಯಾಟಗರಿ 1G ಅಂದ್ರೆ ಜನರಲ್ ಮೆರಿಟ್, ಕನ್ನಡ ಮೀಡಿಯಂ ಬರ್ತಾರೆ, ರೂರಲ್ ಕೋಟಾನು ಬರ್ತಾರೆ. ಈ ಹುಡುಗ ಎಲಿಜಿಬಲ್ ಇತ್ತ ಅಂದ್ರೆ 3 ಸೀಟ್ ನ ಕ್ಲೈಮ್ ಮಾಡ್ತಾನೆ. ಜನರಲ್ ಮೆರಿಟ್ ಅವ್ರಿಗೆ ಇಷ್ಟೇ, GM ಅವ್ರಿಗೆ ಇಷ್ಟೇ ಬರೋದು. ನಿಮ್ಗೆ GM ಕನ್ನಡ ಮೀಡಿಯಂ ಇದ್ರೆ ಅವ್ರಿಗೆ ಅಡಿಷನಲ್ ಇದೊಂದು ಬರುತ್ತೆ, ರೂರಲ್ ಇದ್ರೆ ಅಡಿಷನಲ್ ಇದೊಂದು ಬರುತ್ತೆ. ಇದು ಬಿಟ್ರೆ ಬೇರೆ ಯಾವ ಸೀಟ್ಸ್ ಬರಲ್ಲ ಅವ್ರಿಗೆ. ಸೊ ಕ್ಯಾಟಗರಿ ಅವರಿಗೆ ಅದಿತ್ತು ಅಂದ್ರೆ GM ಕೌಂಟ್ ಆಗುತ್ತೆ, ಇವಾಗ 1G ಕೌಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಇವಾಗ 2A ಹುಡುಗ, ಓಕೆ 2A ಹುಡುಗ ನಾನು, ನನಗೆ 2A ಕ್ಯಾಟಗರಿ ಇದೆ. ನನಗೆ 2A ಜನರಲ್ 2A ಇದೆ, ಕನ್ನಡ ಮೀಡಿಯಂ ಇದೆ, ಮತ್ತೆ ರೂರಲ್ ಕೋಟಾನು ಇದೆ. ಅವಾಗ ನನ್ಗೆ ಎಷ್ಟು ಕ್ಲೇಮ್ ಆಗುತ್ತೆ ಅಂತಂದ್ರೆ ಇವು 3 ಕ್ಲೇಮ್ ಆಗುತ್ತೆ, ಪ್ಲಸ್ ಇವು 3 ಕ್ಲೇಮ್ ಆಗುತ್ತೆ. ಇನ್ ಕೇಸ್ ಅದನ್ನ HK ಇದ್ರೆ ಅಂತಂದ್ರೆ, HK ಇತ್ತು ಅಂತ ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ RK ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ 2A ಹುಡುಗ ನಾನು, ಇವಾಗ ಕನ್ನಡ ಮೀಡಿಯಂ ಇದೆ ಮತ್ತೆ ರೂರಲ್ ಕೋಟಾ ಇದೆ ಅನ್ಕೊಳ್ಳಿ. ಸೊ ನಿಮ್ಗೆ ಎಷ್ಟು ಸಿಗುತ್ತೆ ಅಂದ್ರೆ ಆಪ್ಷನ್ಸ್ 3 + 3 ಸಿಗುತ್ತೆ, ಅಂದ್ರೆ 6 ಆಪ್ಷನ್ ಸಿಗುತ್ತೆ. ಇನ್ ಕೇಸ್ ನಾನು HK ಹುಡುಗ ಅಂತಂದ್ರೆ HK + 2A + ಕನ್ನಡ + ರೂರಲ್ ಇತ್ತು ಅಂತಂದ್ರೆ ಎಷ್ಟು ಸಿಗುತ್ತೆ ಅಂದ್ರೆ 3 + 3 + 3 + 3 ಟೋಟಲ್ 12 ಆಪ್ಷನ್ ಸಿಗುತ್ತೆ ನನಗೆ ಒಂದು ಸೀಟ್ಗೆ. ಇದು ಅಡ್ವಾಂಟೇಜ್ ಆಫ್ ದ ಕ್ಯಾಸ್ಟ್ ಕ್ಯಾಟಗರಿ. ಅರ್ಥ ಆಯ್ತಾ? ಇದೆಲ್ಲರಿಗೂ ಅಲ್ಲ, ಕೆಲವರು ಸಿಗುತ್ತೆ ಅದು. ಸೊ ಯಾವ್ಯಾವ್ದಿದೆ, ಇವಾಗ ಯಾವ್ದು ಕ್ಯಾಟಗರಿ ಇಲ್ಲ, ನನ್ನ ಕನ್ನಡ ಮೀಡಿಯಂ ಇಲ್ಲ ಅಂದ್ರೆ ಒಂದೇ ಒಂದು ಜನರಲ್ ಮೆರಿಟ್. ಯಾಕೆ ಇಷ್ಟೆಲ್ಲ ಹೇಳ್ತಾ ಇದೀನಿ ತಿಳ್ಕೊಳ್ಳಿ ನೋಡಿ, ಗೊತ್ತಾಗತ್ತೆ ಇಲ್ಲಿ. ಓಕೆ ನೋಡಿ, ಇಲ್ಲಿ ಸೇಮ್ BMS ಕಾಲೇಜು ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸ್, ಸೇಮ್ BMS ಕಾಲೇಜು ಕ್ಯಾಟಗರಿ ಸೀಟ್ ಮ್ಯಾಟ್ರಿಕ್ಸ್. ಇದು ಬರೋದು ನಿಮ್ಗೆ ಆಪ್ಷನ್ ಎಂಟ್ರಿ ಹಿಂದಿನ ದಿವಸ ಬರುತ್ತೆ, ಅಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಎಕ್ಸಾಕ್ಟ್ ಆಗಿ ನಿಮ್ಮ ಕ್ಯಾಟಗರಿಗೆ ಎಷ್ಟು ಸೀಟ್ಸ್ ಇದೆ ಅಂತ ನೋಡಿ. ಫಾರ್ ಎಕ್ಸಾಂಪಲ್ ಇವಾಗ ಏನ್ ಹೇಳಿದೆ, ಇವಾಗ ಇದೇ EC ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಇವಾಗ ಎಲೆಕ್ಟ್ರಾನಿಕ್ಸ್ ಇದು ತಗೊಳ್ಳೋಣ. ಎಲೆಕ್ಟ್ರಾನಿಕ್ಸ್ ತಗೊಂಡ್ರೆ ಟೋಟಲ್ ಆಗಿ 6 ಸೀಟ್ ಇದೆ ನೋಡಿ, ಟೋಟಲ್ ಆಗಿ 6 ಸೀಟ್ ಇದೆ, ಇಲ್ಲಿ 6 ಸೀಟ್ ಇದೆ.
ಆರ್ ಸೀಟ್ ಅಲ್ಲಿ HK 1 ಬರುತ್ತೆ, ಮತ್ತೆ ಹೈದರಾಬಾದ್ ರಿಮೈನಿಂಗ್ ಕರ್ನಾಟಕ 5 ಬರುತ್ತೆ. ಟೋಟಲ್ 6 ಸೀಟ್ ಇದೆ. ಇದು 6 ಸೀಟು, 5 ಸೀಟ್ ಮಾತ್ರ ಆಕ್ಸಿಬಲ್ ಆಗೋದು. ನೋಡಿ ಇಲ್ಲಿ ಎಲೆಕ್ಟ್ರಾನಿಕ್ಸ್ 5 ಸೀಟ್ ಇದೆ ನೋಡಿ. ಇದು ಬಂದು ಜನರಲ್ ಅವ್ರಿಗೆ, ಇದು RK, ಇದು ದಿಸ್ ಇಸ್ ಕಾಲ್ಡ್ ಎಸ್ RK ಅಂದ್ರೆ ರಿಮೈನಿಂಗ್ ಕರ್ನಾಟಕ. ನೋಡಿ EC ಇಲ್ಲಿ ಬರುತ್ತೆ, EC ಇಲ್ಲಿ ಬರುತ್ತೆ ನೋಡಿ. ಎಷ್ಟು ಸೀಟ್ಸ್ ಇದೆ ಟೋಟಲ್ ಆಗಿ ನಿಮಗೆ 5 ಸೀಟ್ ಕೌಂಟ್ ಬರೋದು ಇಲ್ಲಿ. ಹಂಗಾರೆ 1 ಸೀಟ್ ಎಲ್ಲೋ ಇದು ಅಂತಂದ್ರೆ ನೋಡಿ ಹೈದರಾಬಾದ್ ಕರ್ನಾಟಕ ಹೋಗಿರುತ್ತೆ. ನೋಡಿ EC ಹೈದರಾಬಾದ್ ಕರ್ನಾಟಕ ಟೋಟಲ್ 1 ಸೀಟ್. ಸೊ 1 + 5 ಟೋಟಲ್ 6 ಸೀಟ್ಸ್ ಬರುತ್ತೆ ನಿಮ್ಗೆ. ಈ ತರ ಡಿವೈಡ್ ಆಗುತ್ತೆ. ಇದು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಅದನ್ನೇ ಹೇಳ್ತಾ ಇರೋದು. ಇವೆಲ್ಲ ಅನಲೈಸ್ ಮಾಡಿದಾಗ ನಿಮ್ಗೆ ಬೇಕಾಗಿರೋ ಕಾಲೇಜಲ್ಲಿ ನಿಮ್ಮ ಕ್ಯಾಟಗರಿಗೆ ಸೀಟ್ಸ್ ಇದೆಯಾ ಇಲ್ಲ ಅಂತ ತಿಳ್ಕೊಬಹುದು. ಇವೆಲ್ಲ ಎಲ್ಲಿ ಸಿಗುತ್ತೆ ಅಂತಂದ್ರೆ KA ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಅರ್ಥ ಮಾಡ್ಕೊಳ್ಳಿ, KA ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಇಲ್ಲ ಅಂದ್ರೆ ND ಅಕಾಡೆಮಿ ಆಪ್ ಅಲ್ಲಿ ಇಟ್ಟಿದ್ದೀನಿ, ಅಲ್ಲಿ ಹೋಗಿ ಚೆಕ್ ಮಾಡಬಹುದು ಅಲ್ಲಿ. ಓಕೆ, ಸೊ PDF ಎಲ್ಲ ಎಲ್ಲಿ ಬರುತ್ತೆ ಅಂತಂದ್ರೆ ನೋಡಿ ND ಅಕಾಡೆಮಿ ಆಪ್ ಬಂದ್ರೆ ಇಲ್ಲಿ ಹೋದ್ರೆ ಇಲ್ಲಿ ನಿಮಗೆ ಇಲ್ಲಿ ಫ್ರೀ ಮೆಟೀರಿಯಲ್ ಅಂತ ಇರುತ್ತೆ. ಇಲ್ಲಿ ಹೋಗ್ಬಿಟ್ಟು ನೀವು ಜಸ್ಟ್ ಡಾಕ್ಯುಮೆಂಟ್ಸ್ ಹೋಗ್ಬಿಟ್ಟು DCT ಮೆಟೀರಿಯಲ್ ಅಂತ ಕ್ಲಿಕ್ ಮಾಡಿ ನೋಡಿ, ಎಲ್ಲ ಇಟ್ಟಿದ್ದೀನಿ ನಿಮಗೆ. DCT ನೋಟ್ಸ್, DCT ಕಟ್ ಆಫ್ PDF ಅಂತ ಇಟ್ಟಿದ್ದೀನಿ. 25 ಕಟ್ ಆಫ್ಸ್ ಹೋದ್ರೆ ಇವಾಗ ಏನ್ ಹೇಳಿದೆ ಎಲ್ಲ ಬರುತ್ತೆ. ಕಟ್ ಆಫ್ PDF, ಸೀಟ್ ಮ್ಯಾಟ್ರಿಕ್ಸ್ ಏನ್ ಹೇಳ್ತಾ ಇದೀನಿ ಎಲ್ಲಾ ರೌಂಡ್ಸ್ ಇಲ್ಲಿ ಇಟ್ಟಿದ್ದೀನಿ. ಈಸಿ ಆಕ್ಸೆಬಿಲಿಟಿ ಆಗುತ್ತೆ. ಇದನ್ನ ಡೌನ್ಲೋಡ್ ಮಾಡ್ಕೊಬಹುದು, ಚೆಕ್ ಮಾಡ್ಕೊಬಹುದು. ಅದೇ ತರ ಕಟ್ ಆಫ್ PDF ಬೇಕು ಅಂದ್ರು ಚೆಕ್ ಮಾಡ್ಕೊಬಹುದು. ಎಲ್ಲಾ ರೌಂಡ್ಸ್ ಹೈದರಾಬಾದ್ ಕರ್ನಾಟಕ ಎಲ್ಲಾನು ಇಟ್ಟಿದ್ದೀನಿ ನಿಮ್ಗೆ. ಅದೇ ತರ ಪ್ಲೇ ಲಿಸ್ಟ್ ಹೇಳಿದ್ನಲ್ಲ ನೋಡಿ, ಇಲ್ಲಿ ND ಅಕಾಡೆಮಿ ಯೂಟ್ಯೂಬ್ ಚಾನಲ್ ಬಂದಾಗ, ನಮ್ಮ ಡಿಪ್ಲೊಮಾ ಯೂಟ್ಯೂಬ್ ಚಾನಲ್ ಬಂದಾಗ ಇಲ್ಲಿ ಪ್ಲೇ ಲಿಸ್ಟ್ ಹೋಗಿ, ಪ್ಲೇ ಲಿಸ್ಟ್ ಹೋಗ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಹುಡುಕಿ, ಇಲ್ಲಿ DCT ಲೈವ್ ಕೋಚಿಂಗ್ ವಿಡಿಯೋಸ್ ಬೇಕಾದ್ರೆ ಬರುತ್ತೆ. ಇದಾದ್ಮೇಲೆ ನಿಮ್ಗೆ ಇಲ್ಲಿ DCT 2026 ಬರುತ್ತೆ. ಇದು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಎಲ್ಲಾ ಪ್ಲೇ ಲಿಸ್ಟ್ ವಿಡಿಯೋಸ್ ನಿಮ್ಗೆ ಇಲ್ಲಿ ಬರುತ್ತೆ ನೋಡಿ. ಎಲ್ಲಾ ಪ್ಲೇಸ್ ಮಾಡ್ತಾ ಹೋಗ್ತಾ ಇದೀನಿ. ಇವಾಗ ಏನೇನ್ ಹೇಳಿದೆ ಎಲ್ಲಾ ವಿಡಿಯೋಸ್ ಇಲ್ಲಿ ಬರುತ್ತೆ. ನಿಮ್ಗೆ DCT ರಿಲೇಟೆಡ್ ಏನೇ ವಿಡಿಯೋಸ್ ಬೇಕಾದ್ರೂ ಇಲ್ಲಿ ಬಂದು ಚೆಕ್ ಮಾಡಿ ಎಲ್ಲ ನಿಮ್ಗೆ ಸಿಗುತ್ತೆ. ಓಕೆ, ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ. ಇವಾಗ EC ಹೇಳಿದೆ. ಅದೇ ತರ ಇವಾಗ ನೀವು ಮೆಕ್ಯಾನಿಕಲ್ ತಗೊಳ್ಳಿ. ಓಕೆ, ಮೆಕ್ಯಾನಿಕಲ್ ತಗೊಂಡ್ರೆ ನೋಡಿ, ಇಲ್ಲಿ ಮೆಕ್ಯಾನಿಕಲ್ ತಗೊಂಡ್ರೆ 6 ಸೀಟ್ ಬರುತ್ತೆ. 68 ಇದೆ, 6 ಸೀಟ್ ಬರುತ್ತೆ. ಹೈದರಾಬಾದ್ ಕರ್ನಾಟಕ 1 ಹೋಗಿದೆ ನೋಡಿ. ಇಲ್ಲಿ ಉಳಿಯೋದು 5 ಸೀಟ್ ರಿಮೈನಿಂಗ್ ಕರ್ನಾಟಕ ಅವರಿಗೆ. HK ಸೇರಿ 6 ಸೀಟ್ ನೋಡಿ. ಇಲ್ಲಿ ಮೆಕ್ಯಾನಿಕಲ್ ಇಲ್ಲಿ ಬರುತ್ತೆ ನೋಡಿ, ME ಮೆಕ್ಯಾನಿಕಲ್ ಇಲ್ಲಿ ಬಂದ್ರೆ ಟೋಟಲ್ ಆಗಿ 5 ಸೀಟ್ ಬರುತ್ತೆ. 5 ಸೀಟ್ ಯಾವ್ದು ಬರುತ್ತೆ ಅಂತಂದ್ರೆ ನೋಡಿ, ಇಲ್ಲಿ ಜನರಲ್ ಮೆರಿಟ್ ಅವ್ರಿಗೆ 5 ಸೀಟಲ್ಲಿ ಸಿಗೋದು 2 ಸೀಟ್ ನೋಡಿ. ಇಲ್ಲಿ 5 ಸೀಟಲ್ಲಿ ಸಿಗೋದು 2 ಸೀಟು, ಇಲ್ಲಿ 2 ಸೀಟು ನೋಡಿ. ಇಲ್ಲಿ 6 ಸೀಟಲ್ಲಿ 1 ಸೀಟ್ ಸಿಗೋದು ಯಾವ್ದಕ್ಕೆ ಅಂತಂದ್ರೆ ಸಿವಿಲ್ ಇಂಜಿನಿಯರಿಂಗ್ ನೋಡಿ. ಇಲ್ಲಿ 1 ಸೀಟ್ ಕಾಂಪೀಟ್ ಮಾಡಬೇಕು, ಇದು ಕಾಂಪಿಟೇಷನ್ ಆಗುತ್ತೆ. ಸೊ ನಿಮ್ಗೆ ನೀವೇನಾದ್ರು ಜನರಲ್ ಮೆರಿಟ್ ಹುಡುಗ ಆಗಿದ್ರೆ ನೀವು ಅಥವಾ ಹುಡುಗಿ ಆಗಿದ್ರೆ 6 ಸೀಟ್ ಅಲ್ಲಿ ನಿಮ್ಗೆ ಸಿಗೋದು 1 ಸೀಟು ನೋಡಿ. ಎಷ್ಟು ಕಾಂಪಿಟೇಷನ್ ಇದೆ ಜಸ್ಟ್ ಒಂದು ಕಾಲೇಜ್ಗೆ. ಅದೇ ತರ ಬೇರೆ ಬೇರೆ ಕಾಲೇಜ್ಗೆ ಹೋದಾಗ ಸೀಟ್ಸ್ ಕಡಿಮೆ ಆಗ್ತಾ ಬರುತ್ತೆ, ಪರ್ಟಿಕ್ಯುಲರ್ ಫಾರ್ ಜನರಲ್ ಕ್ಯಾಟಗರಿ. ಹಂಗ ರಿಮೈನಿಂಗ್ ಎಲ್ಲೋಗಿದೆ ಸರ್ ಅಂದ್ರೆ ನೋಡಿ, ಇಲ್ಲಿ 2A 1 ಕೊಟ್ಟಿದ್ದಾರೆ, 2 ಆಯ್ತು. ಮತ್ತೆ 3B 1 ಕೊಟ್ಟಿದ್ದಾರೆ, 3 ಆಯ್ತು. GM ರೂರಲ್ 1 ಕೊಟ್ಟಿದ್ದಾರೆ, 4 ಆಯ್ತು. SC ಜನರಲ್ 1 ಕೊಟ್ಟಿದ್ದಾರೆ, 5 ಆಯ್ತು. SC ಕನ್ನಡ ಮೀಡಿಯಂ 1 ಕೊಟ್ಟಿದ್ದಾರೆ, 6 ಆಯ್ತು. ಟೋಟಲ್ 6 ಸೀಟ್ಸ್ ಬರುತ್ತೆ ನಿಮ್ಗೆ ಇಲ್ಲಿ. ಓಕೆ, ಹೈದರಾಬಾದ್ ಕರ್ನಾಟಕ ತಗೊಂಡಾಗ ನೋಡಿ, ಮೆಕ್ಯಾನಿಕಲ್ ಇಲ್ಲಿ ಬಂದಾಗ ಇಲ್ಲಿ ನೋಡಿ ಮೆಕ್ಯಾನಿಕಲ್ಗೆ 1 ಸೀಟ್ ಬಂದಿದೆ. ಆ ಮೆಕ್ಯಾನಿಕಲ್ 1 ಸೀಟ್ ಯಾವ್ದು ಬಂದಿದೆ ಅಂತಂದ್ರೆ ನೋಡಿ, 1 ಸೀಟ್ ಬಂದು ಇಲ್ಲಿ ಬಂದಿದೆ ST ಜನರಲ್. ಇವ್ರು ಮಾತ್ರ ಆಕ್ಸೆಸ್ ಮಾಡಕ್ಕಾಗೋದು. ಅವ್ರು ಮಾಡ್ಲಿಲ್ವಾ ಫೈನಲ್ ರೌಂಡ್ಗೆ ಇವ್ರಿಗೆ ಬರುತ್ತೆ. ಸೊ ಇದು ಕ್ಯಾಟಗರಿ ಸೀಟ್ ಮಾಡಿ ತಿಳ್ಕೊಬೇಕಾಗಿರೋದು. ಇದೇ ತರ ಎಲ್ಲಾ ಕಾಲೇಜಸ್ಗೂ ರೆಫರ್ ಮಾಡ್ಕೊಳ್ಳಿ. ಇವಾಗ ಎಕ್ಸಾಂಪಲ್ ಏನ್ ಹೇಳ್ತಾ ಇದ್ದೀನಿ, ಇದೇ ತರ ಎಲ್ಲಾ ಕಾಲೇಜ್ಗೂ ಬರುತ್ತೆ. ಇದು ಡ್ರಾಫ್ಟ್ ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ತಗೊಬೇಕು, ಎಷ್ಟಿದೆ ನೋಡ್ಬೇಕು, ಇಲ್ಲಿ ಬರಬೇಕು. ಇವಾಗ ಈ ಸೀಟು ಇದೆ ಅಂತ ಗೊತ್ತಾಯ್ತು ಅಂದ್ರೆ ಈ ಕಾಲೇಜಲ್ಲಿ, ಈ ಬ್ರಾಂಚ್ ಅಲ್ಲಿ ಈ ಸೀಟ್ಸ್ ಇದೆ, ಇಷ್ಟು ಸೀಟ್ಸ್ ಇದೆ ಅಂತ ಗೊತ್ತಾಯ್ತು ನನ್ಗೆ ಇವಾಗ. ಅದೇ ತರ ಇವಾಗ ಕಟ್ ಆಫ್ PDF ಹೋದ್ರೆ ನೋಡಿ, ಜನರಲ್ 1 ಬರುತ್ತೆ. ಜನರಲ್ ಅಂತ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ನೋಡಿ, 2BK GM ಅಂತ ಬರುತ್ತೆ. ಇದು ಬಂದು RK ಅಂದ್ರೆ ರಿಮೈನಿಂಗ್ ಕರ್ನಾಟಕ ಅಂದ್ರೆ ಜನರಲ್ ಅವ್ರಿಗೆ. GN ಅಂದ್ರೆ ಎಲ್ಲಾರ್ಗು ಕಾಮನ್ ಆಗಿ ಬರೋದು. ಓಕೆ, ಎಲ್ಲಾ ಕ್ಯಾಟಗರಿ ಸೇರಿ ಬರೋದು. ಅದೇ ತರ ಹೈದರಾಬಾದ್ ಕರ್ನಾಟಕ ಅಂತ ಅಂದ್ರೆ ನೋಡಿ, ನಿಮ್ಗೆ ಇಲ್ಲಿ ಹೈದರಾಬಾದ್ ಕರ್ನಾಟಕ ಬಂದ್ರೆ GMH ಅಂತ ಬರುತ್ತೆ. GMH ಅಂದ್ರೆ ಹೈದರಾಬಾದ್ ಕರ್ನಾಟಕ ಇವ್ರಿಗೆ ಬರೋದು ಕಟ್ ಆಫ್ PDF ನೋಡಿ. ಇವಾಗ ಕಟ್ ಆಫ್ ನೋಡಿದ್ರೆ ನಮ್ಗೆ ಇಲ್ಲಿ ಕಟ್ ಆಫ್ PDF ಗೊತ್ತಾಯ್ತು ನೋಡಿ. ಇಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಎಷ್ಟಿದೆ ಅಂತಂದ್ರೆ ಇವಾಗ ಸಿವಿಲ್ ಇಂಜಿನಿಯರಿಂಗ್ ಜನರಲ್ ಮೆರಿಟ್ ಅವ್ರಿಗೆ ಬಂದು 603 ಇದೆ. ಅದೇ ಎಲೆಕ್ಟ್ರಾನಿಕ್ಸ್ ತಗೊಂಡ್ರೆ 63 ಬರುತ್ತೆ. CS ಇಲ್ಲ ಇಲ್ಲಿ ಅಂದ್ರೆ ಏಡೆಡ್ ಇಲ್ಲ. ಎಲೆಕ್ಟ್ರಿಕಲ್ ತಗೊಂಡ್ರೆ 366 ಬರುತ್ತೆ. ಸೊ ನೀವೇನಾದ್ರೂ BMS ಕಾಲೇಜಲ್ಲಿ ಎಲೆಕ್ಟ್ರಿಕಲ್ ಸೀಟ್ ಬೇಕು ಅಂತಂದ್ರೆ 366 ಇದೆ. ಇದು ಕಟ್ ಆಫ್ ರ್ಯಾಂಕ್. 366 ಅಂದ್ರೆ ಎಷ್ಟು ಸೀಟ್ ಇದೆ ಇಲ್ಲಿ? 366ಗೆ ಜನರಲ್ ಮೆರಿಟ್ ಅವ್ರಿಗೆ ನೋಡಿ, ಇಲ್ಲಿ ಗೊತ್ತಾಗುತ್ತೆ ನಿಮ್ಗೆ. ಇಲ್ಲಿ 1 ನಿಮಿಷ. ಇವಾಗ ಎಲೆಕ್ಟ್ರಿಕಲ್ ಅವ್ರಿಗೆ 366 ಕಟ್ ಆಫ್ ಇದೆ. ಕಟ್ ಆಫ್ ರ್ಯಾಂಕ್ ಅಂದ್ರೆ ಏನು ತುಂಬಾ ಜನ ಕೇಳ್ತಾ ಇದ್ರಿ. ಇದೇ ಕಟ್ ಆಫ್ ರ್ಯಾಂಕ್ ಅರ್ಥ ಮಾಡ್ಕೊಳ್ಳಿ. ನೋಡಿ, ಎಲೆಕ್ಟ್ರಿಕಲ್ ಅವ್ರಿಗೆ ಜನರಲ್ ಮೆರಿಟ್ ಎಷ್ಟು ಸೀಟ್ ಇದೆ? 2 ಸೀಟ್ ಇದೆ. ಎಲೆಕ್ಟ್ರಿಕಲ್ ಅವ್ರಿಗೆ ಜನರಲ್ ಮೆರಿಟ್ಗೆ 2 ಸೀಟ್ ಇದೆ. ಈ 2 ಸೀಟ್ಗೆ ಕಟ್ ಆಫ್ ಎಷ್ಟು ಅಂತಂದ್ರೆ 366. ಅಂದ್ರೆ ನೀವು ಏನಾದ್ರೂ ಎಲೆಕ್ಟ್ರಿಕಲ್ ಸ್ಟೂಡೆಂಟ್ ಆಗಿದ್ರೆ, ನೀವು ಎಲೆಕ್ಟ್ರಿಕಲ್ ಬ್ರಾಂಚ್ ನೋಡ್ತಾ ಇದ್ರೆ BMS ಕಾಲೇಜಲ್ಲಿ ನೀವು ಎಷ್ಟು ರ್ಯಾಂಕಿಂಗ್ ಬರಬೇಕು ಅಂದ್ರೆ ರಫ್ಲಿ 350ರಿಂದ 370 ರ್ಯಾಂಕ್ ಒಳಗಡೆ ಬಂದ್ರೆ ನಿಮ್ಗೆ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ನೀವು ತಿಳ್ಕೊಬೇಕಾಗತ್ತೆ. ಇದನ್ನ ಬೇಕಾದ್ರೆ ನೀವು PDF ಅಲ್ಲಿ ರೆಫರ್ ಮಾಡಿ ಮಾಡ್ಕೊಬಹುದು. ಅದರದೇ PDF ಆಪ್ಷನ್ ಎಂಟ್ರಿ PDF ಕೊಡ್ತಾ ಇರೋದು ನಾನು ನಿಮ್ಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ. ನಿಮ್ಗೆ ಇಲ್ಲಿ ನೋಡಿದಾಗ ಡೀಟೇಲ್ ಆಗಿ ಗೊತ್ತಾಗುತ್ತೆ ನಿಮ್ಗೆ ಇಲ್ಲಿ. ಓಕೆ, ಇಲ್ಲಿ ನೋಡಿದಾಗ ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಡಿಫ್ರೆಂಟ್ ಬ್ರಾಂಚಸ್ ಕೇಳಿರ್ತೀರಾ. ನಿಮ್ ರ್ಯಾಂಕಿಂಗ್ ಬಂದು 325 ಇದೆ.
ಓಕೆ, ಈ 325 ಗೆ ಯಾವ ಸೀಟ್ ಸಿಗುತ್ತೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಕೊಡ್ತೀನಿ ನಾನು, ಯಾವ ಪ್ಲೇಸ್ ಬೇಕೋ ಕೊಡ್ತೀನಿ ನಾನು, ಯಾವ ಬ್ರಾಂಚ್ ಬೇಕೋ ಕೊಡ್ತೀನಿ. ಇಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಪರ್ಸೆಂಟೇಜ್ ಆಫ್ ಚಾನ್ಸಸ್ ಗೊತ್ತಾಗುತ್ತೆ ನಿಮ್ಗೆ ನೋಡಿ. 6%, 13%, 100%, ಯಾವ್ದಾವ್ದು ಎಬೋ 90 ಇದೆ, ಎಬೋ 90 ಇದೆ, ಇವೆಲ್ಲ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದ್ರೆ ರಿಮೈನಿಂಗ್ ಹತ್ರ ಇರುತ್ತೆ, 10% ಆ ಕಡೆ ಈ ಕಡೆ ವೇರಿ ಆಗುತ್ತೆ ನೋಡಿ. ಚಾನ್ಸಸ್ ಎಬೋ 90 ಇದ್ರೆ ಡೆಫಿನೆಟ್ ಆಗಿ ಸಿಗುತ್ತೆ. ಎಬೋ 75 to 90 ಇದ್ರೆ ಸಿಗೋ ಚಾನ್ಸಸ್ ಇರುತ್ತೆ. ಲೆಸ್ ದೆನ್ 75 ಚಾನ್ಸಸ್ ಆರ್ ಲೆಸ್ ದೆನ್ 50 ಅಂದ್ರೆ ಖಂಡಿತ ಸಿಗಲ್ಲ. ಅಂದ್ರೆ ಇವ್ರೇನ ಫಾರ್ ಎಕ್ಸಾಂಪಲ್ ಈ ಹುಡುಗ ಈ ಬ್ರಾಂಚಸ್ ಅಲ್ಲಿ ನೋಡ್ತಾ ಇದ್ದಾನೆ, ಇವನಿಗೆ ಕಂಪ್ಯೂಟರ್ ಸೈನ್ಸ್ RV ಕಾಲೇಜ್ ಸಿಗಲ್ಲ, ಇಲ್ಲಿ ಸಿಗಲ್ಲ, ಅವ್ನಿಗೆ ಎಲ್ಲಿ ಹೋಗ್ಬೇಕು CSK ಅಂತಂದ್ರೆ ನೋಡಿ ಇಲ್ಲಿ ಬರ್ಬೇಕಿದ್ರೆ ರಫ್ಲಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಅವ್ನಿಗೆ ಇಲ್ಲಿಂದ ಸಿಗೋ ಚಾನ್ಸಸ್ ಇರುತ್ತೆ. ಅಂದ್ರೆ ಈ 13 ಕಾಲೇಜು ಆಪ್ಷನ್ಸ್ ಅವ್ನಿಗೆ ಸಿಗಲ್ಲ. ಈ ವ್ಯೂ ನಾನು ನಿಮ್ಗೆ ಕೊಡ್ತೀನಿ. ಇದು ಬೇಕು ಅಂತಂದ್ರೆ ಇವಾಗ ಇಷ್ಟೊತ್ತು ಹೇಳದ್ನಲ್ಲ, ಇವೆಲ್ಲ ರೆಫರ್ ಮಾಡ್ಬೇಕು. ಐದರ್ ಇದನ್ನ ಮಾಡಿ, ಇಲ್ಲ ಒಂದು ಸ್ಮಾಲ್ ಪ್ರೈಸಿಂಗ್ ಇರುತ್ತೆ, ತಗೊಂಡು ಇದನ್ನ ನೋಡ್ಕೊಳ್ಳಿ, ಈಸಿಯಾಗಿ ಪ್ರೊವೈಡ್ ಮಾಡ್ತೀನಿ. ಇದು ಪ್ರೊವೈಡ್ ಮಾಡಿರೋದು 2025 ಕಟ್ ಆಫ್ ರಿಲೇಟೆಡ್ ಇದೇ ಮಾಡಿರೋದು ನಿಮ್ಗೆ. ಓಕೆ, ಇದ್ರ ಬಗ್ಗೆ ಐಡಿಯಾ ಕೊಡ್ತಾ ಇರೋದು ನಾನು ನಿಮ್ಗೆ. ಇವಾಗ ನೋಡಿ ಇಲ್ಲಿ ಇನ್ನೊಂದು, ಇವಾಗ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಾನಿಕ್ಸ್ ಬಂದ್ರೆ ನೋಡಿ, ಎಲೆಕ್ಟ್ರಾನಿಕ್ಸ್ ಬಂದ್ರೆ BMS ಕಾಲೇಜಲ್ಲಿ ಕಟ್ ಆಫ್ ಎಷ್ಟಿದೆ? 63 ಇದೆ. ಕಟ್ ಆಫ್ 63 ಇದೆ. ಎಷ್ಟು ಸೀಟ್ಸ್ ಇದೆ EC ಅವ್ರಿಗೆ? ನೋಡಿ EC ಅವ್ರಿಗೆ ಜನರಲ್ ಮೆರಿಟ್ ಅವ್ರಿಗೆ 2 ಸೀಟ್ ಬರೋದು. ಇವಾಗ ಸೆಕೆಂಡ್ ರೌಂಡ್ ಗೆ ಸೀಟ್ ಬರುತ್ತಾ ಸರ್? ಸೆಕೆಂಡ್ ರೌಂಡ್ ಗೆ ಬರುತ್ತಾ ಸರ್ ಅಂತಂದ್ರೆ ಅಲ್ಲಿ ನೀವು ನೋಡ್ಬೇಕಾಗತ್ತೆ, ಸೆಕೆಂಡ್ ರೌಂಡ್ ಗೆ ಸೀಟ್ ಹೋಗಿರಲ್ಲ. ಫಾರ್ ಎಕ್ಸಾಂಪಲ್ ಸೆಕೆಂಡ್ ರೌಂಡ್ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಾಗ ಇಲ್ಲಿ ಏನಾದ್ರೂ 2 ಅಥವಾ 1 ಇತ್ತು ಅಂತಂದ್ರೆ ಸೀಟ್ ಉಳ್ಕೊಂಡಿದೆ ಅಂತ. ಇಲ್ಲಿ ಏನು 0 ಇತ್ತು ಅಂತಂದ್ರೆ 2 ಸೀಟು ಫಸ್ಟ್ ರೌಂಡ್ ಅಲ್ಲಿ ಖಾಲಿ ಆಗಿದೆ ಅಂತ. ಸೊ ಏನು ಟಾಪ್ ಕಾಲೇಜ್ ಅಂತ ಕರಿತೀವಿ, ಟಾಪ್ 20, ಟಾಪ್ 30, ಟಾಪ್ 40, ಆಲ್ಮೋಸ್ಟ್ ಫಸ್ಟ್ ರೌಂಡ್ ಅಲ್ಲೇ ಎಲ್ಲ ಖಾಲಿ ಆಗ್ಬಿಡುತ್ತೆ. ಅದಕ್ಕೆ ಫಸ್ಟ್ ರೌಂಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೆಕೆಂಡ್ ರೌಂಡ್ ಗಿಂತ ಫಸ್ಟ್ ರೌಂಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಇಲ್ಲೇ ಗೊತ್ತಾಗುತ್ತೆ. ಇವಾಗ ಏನ್ ಅನ್ಕೋಬಹುದು, ಫಾರ್ ಎಕ್ಸಾಂಪಲ್ ಸೆಕೆಂಡ್ ರೌಂಡ್ ಹೋಗಿಲ್ಲ, 63 ಕಟ್ ಆಫ್ ಇದೆ. 63 ಕಟ್ ಆಫ್ ಇದೆ ಅಂದ್ರೆ ಈ 2 ಸೀಟ್ ಗಯಾ. ಎಲೆಕ್ಟ್ರಾನಿಕ್ಸ್ ಅಲ್ಲಿ 2 ಸೀಟ್ BMS ಕಾಲೇಜಲ್ಲಿ ಗಯಾ. ನಿಮ್ಗೆ ಸೆಕೆಂಡ್ ರೌಂಡ್ ಸಿಗೋ ಆಪ್ಷನ್ಸ್ ಇಲ್ಲ. ಸೊ ಕಟ್ ಆಫ್ ಎಷ್ಟಿದೆ? 63 ಇದೆ ಅಂದ್ರೆ ನೀನ್ ಎಷ್ಟು ತಗೊಬೇಕು ಈ ಸಲ? ವಿತಿನ್ 100 ಇದ್ರೆ ನಿಮ್ಗೆ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸಿಕ್ಕಿದ್ರು ಸಿಗ್ಬೋದು, ಇಲ್ಲ ಅಂದ್ರೆ ಇಲ್ಲ. ವಿತಿನ್ 70 ಇದ್ರೆ ಪಕ್ಕ ಸಿಗೋ ಚಾನ್ಸಸ್ ಇರುತ್ತೆ. 50 ಇತ್ತು ಅಂದ್ರೆ ಕನ್ಫರ್ಮ್ ಸಿಗುತ್ತೆ. ಅದು ಬೇಕಾದ್ರೆ 63 ಇರೋದು, ನೆಕ್ಸ್ಟ್ ಬೇಕಾದ್ರೆ 90 ಹೋಗ್ಬೋದು. ಅದು ಯಾವ ತರ ಡಿಪೆಂಡ್ ಆಗುತ್ತೆ ಅಂದ್ರೆ ಪ್ಯೂರ್ಲಿ ಡಿಪೆಂಡ್ ಅಪಾನ್ ದ ಸ್ಟೂಡೆಂಟ್ಸ್. ಅರ್ಥ ಆಯ್ತಾ? ಎಕ್ಸಾಕ್ಟ್ ಒಂದು ಪ್ರಿವ್ಯೂ ಕೊಡ್ತೀವಿ ಅಷ್ಟೇ ನಾವು. ಒಂದು ಇದೇನ್ ಕೊಡ್ತಾ ಇದೀವಿ ನಾವ್ ಇಲ್ಲಿ ನೋಡಿ, ಇಲ್ಲಿ ಏನ್ ಕೊಡ್ತಾ ಇದೀವಿ, ಒಂದು ಪ್ರಿವ್ಯೂ ಅಷ್ಟೇ. ಇದು ನಿಮ್ಗೆ ಎಕ್ಸಾಕ್ಟ್ ಆಗಿ ಇದೇ ಬರುತ್ತೆ ಅಂತ ಅಲ್ಲ. ಇವಾಗ 63 ಇರೋದು ಬೇಕಾದ್ರೆ 70 ಆಗ್ಬೋದು, 80 ಆಗ್ಬೋದು, 90 ಆಗ್ಬೋದು, ಅಥವಾ 40ಕ್ಕೆ ಬಿದೋಗ್ಬೋದು. ಇವಾಗ ಯಾಕೆ ಅಂತಂದ್ರೆ ನೋಡಿ, ಇಲ್ಲಿ ಬಂದು 63 ಬಂದಿದೆ. ಯಾರೋ ಟಾಪ್ 38, 39 ರ್ಯಾಂಕ್ ಇರೋನು 2 ಸೀಟ್ ತಗೊಂಡ ಅಂದ್ರೆ ಮುಗೀತು, ಕಟ್ ಆಫ್ 39 ಬಂದ್ಬಿಡುತ್ತೆ. ಸೊ ಅದು ವೇರಿ ಆಗುತ್ತೆ. ಇದು ತಿಳ್ಕೊಬೇಕಾಗಿರೋದು. ಇಸ್ ದ ಕಟ್ ಆಫ್ ರ್ಯಾಂಕ್. ಫಸ್ಟ್ ರೌಂಡ್ ಅಲ್ಲಿಂದ ಸೆಕೆಂಡ್ ರೌಂಡ್ ಬಂತ ನೋಡಿ. ಇಲ್ಲಿ ತೋರಿಸ್ತೀನಿ, ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ UVC ಅಲ್ಲಿ, ವಿಶ್ವೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ, ಎಲ್ಲಿ ಬೆಂಗಳೂರು, ಇದು ಬಂದು VTU. ಓಕೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಸ್ಟ್ ರೌಂಡ್ ಅಲ್ಲಿ 133 ರ್ಯಾಂಕ್ ಕಟ್ ಆಫ್ ಇದೆ. ಸೆಕೆಂಡ್ ರೌಂಡ್ ಗೆ ಓಕೆ, ಜನರಲ್ ಮೆರಿಟ್ ಫಸ್ಟ್ ರೌಂಡ್, ಜನರಲ್ ಮೆರಿಟ್ ಸೆಕೆಂಡ್ ರೌಂಡ್ 215 ಹೋಗಿದೆ ಅಂತಂದ್ರೆ ಫಸ್ಟ್ ರೌಂಡ್ ಅಲ್ಲೂ ಸೀಟ್ಸ್ ಇದೆ, ಸೆಕೆಂಡ್ ರೌಂಡ್ ಸೀಟ್ಸ್ ಇದೆ ಅಂತ. ಅದೇ ಮೇಲ್ಗಡೆ ನೋಡಿ, ಯಾವ್ದು ಕಂಪ್ಯೂಟರ್ ಸೈನ್ಸ್ JSS ಅಥವಾ KLE ಟೆಕ್ನಾಲಜಿ ಹುಬ್ಳಿ ನೋಡಿ. ಇಲ್ಲಿ ಫಸ್ಟ್ ರೌಂಡ್ ಅಲ್ಲೂ 89 ಇದೆ, ಸೆಕೆಂಡ್ ರೌಂಡ್ ಅಲ್ಲೂ 89 ಇದೆ. ಏನಂದ್ರೆ ಅರ್ಥ ಅಂದ್ರೆ ಫಸ್ಟ್ ರೌಂಡ್ ಗೆ ಸೀಟ್ಸ್ ಖತಮ್ ಆಗಿದೆ, ಸೆಕೆಂಡ್ ರೌಂಡ್ ಗೆ ನೋ ಸೀಟ್ಸ್. ಇಲ್ಲೂ ಅಷ್ಟೇ ನೋ ಸೀಟ್ಸ್. ಇಲ್ಲಿ ಬಂದಿದೆ ನೋಡಿ, ಸೀಟ್ಸ್ ಬಂದಿದೆ. ಇಲ್ಲಿ SJC ಬಂದಿದೆ 45 ಇದೆ, 56 ಇದೆ. ಸೆಕೆಂಡ್ ರೌಂಡ್ ಚೇಂಜ್ ಆಗಿದೆ ಅಂದ್ರೆ ಅಲ್ಲಿ ಸೀಟ್ಸ್ ಬಂದಿದೆ ಅಂತ ನೋಡಿ. ಇಲ್ಲಿ ನೋ ಸೀಟ್ಸ್, ಇಲ್ಲಿ ನೋ ಸೀಟ್ಸ್. ಇದೇ ಹೇಳ್ತಾ ಇರೋದು ನಿಮ್ಗೆ. ಇದನ್ನ ಅನಲೈಸೇಷನ್ ಮಾಡಬೇಕು. ಇದನ್ನ ಮಾಡಿದಾಗ ನಿಮ್ಗೊಂದು ಐಡಿಯಾ ಬರುತ್ತೆ. ಇದನ್ನೇ ಪ್ರೊವೈಡ್ ಮಾಡ್ತಾ ಇರೋದು ನಿಮ್ಗೆ. ಇಲ್ಲ ಅಂದ್ರೆ ಈ ತರ ಕುತ್ಕೊಂಡು ಮಾಡಿ, ನೋ ಇಶ್ಯೂ. ಓಕೆ, ನಿಮ್ಗೆಲ್ಲ ಡೀಟೇಲ್ ಆಗಿ ಹೇಳ್ತಾ ಇದೀನಿ, ಹೆಂಗ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀನಿ, ಯಾವ ತರ ಮಾಡ್ಬೇಕು ಅಂತ ಹೇಳ್ತಾ ಇದೀನಿ. ಇಲ್ಲ ಹೆಲ್ಪ್ ಬೇಕಾ ಪಿಂಗ್ ಮಾಡಿ ಅಷ್ಟೇ ಹೇಳ್ತಾ ಇರೋದು. ಅದೇ ತರ ಕಟ್ ಆಫ್ PDF ಬರುತ್ತೆ ನೋಡಿ. ಇಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ 2AR ಗೆ 762 ಇದೆ. 2AR ಎಷ್ಟು ಸೀಟ್ ಇದೆಯಪ್ಪ ಇಲ್ಲಿ? ಯಾವ್ದು ಎಲೆಕ್ಟ್ರಾನಿಕ್ಸ್ EC ಬ್ರಾಂಚ್ ಗೆ 2AR ನೋಡಿ, ಒಂದೇ ಸೀಟ್ ಇರೋದು. ಆ ಒಂದ್ ಸೀಟು ಈ ರ್ಯಾಂಕಿಂಗ್ ಹೋಗಿದೆ, ಮುಗೀತು. ಸೆಕೆಂಡ್ ರೌಂಡ್ ಬರ್ಲಿಲ್ವಾ, ಮುಗೀತು, ಕ್ಲೇಮ್ ಆಗಿದೆ ಅಂತ. ಸೆಕೆಂಡ್ ರೌಂಡ್ ಬಂತಾ, ಅದು ಕ್ಲೇಮ್ ಆಗಿಲ್ಲ ಅಂತ. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಅನಲೈಸ್ ದ ಕ್ಯಾಟಗರಿ ವೈಸ್ ಸೀಟ್ ಮ್ಯಾಟ್ರಿಕ್ಸ್ ಮತ್ತೆ ಕಟ್ ಆಫ್ PDF. ಮೇನ್ ಕಟ್ ಆಫ್ PDF ಗೊತ್ತಾಗುತ್ತೆ ನನಗೆ ಆ ರ್ಯಾಂಕಿಂಗ್ ಸಿಗುತ್ತಾ ಸಿಗಲ್ವಾ ಅಂತ. ಇಷ್ಟು ಡೀಟೇಲ್ ಡಿಸ್ಕ್ರಿಪ್ಷನ್. ಅದೇ ತರ ನಿಮ್ಗೆ ಇವಾಗ ಹೈದರಾಬಾದ್ ಕರ್ನಾಟಕ ನೋಡಿ. ಹೈದರಾಬಾದ್ ಕರ್ನಾಟಕ ಇದೆ, ಎಲೆಕ್ಟ್ರಾನಿಕ್ಸ್ ಒಂದು ಸೀಟ್ ಇದೆ, ಮೆಕ್ಯಾನಿಕಲ್ ಒಂದು ಸೀಟ್ ಇದೆ. ಯಾವ್ದಕ್ಕೆ? ಎಲೆಕ್ಟ್ರಾನಿಕ್ಸ್ ಬಂದು GM ಅವ್ರಿಗಿದೆ, ಅಂದ್ರೆ GMH ಹೈದರಾಬಾದ್ ಕರ್ನಾಟಕ ನೋಡಿ. GMH ಅವ್ರಿಗೆ ಕ್ಲೇಮ್ ಮಾಡಿಲ್ಲ ನೋಡಿ. ಇಲ್ಲಿ ಇಲ್ಲ, ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಶನ್ ಕ್ಲೇಮ್ ಮಾಡಿದ್ದಾರೆ. ಎಷ್ಟು? 368 ರ್ಯಾಂಕ್ ಕ್ಲೇಮ್ ಮಾಡಿದ್ದಾನೆ. ಸೊ ಇವಾಗ 368 ರ್ಯಾಂಕ್ ಬಂದಿರೋ ಹುಡುಗ ಅವನಿಗೆ ಜನರಲ್ ಸಿಕ್ಕಿಲ್ಲ. ಯಾಕೆ ಸಿಕ್ಕಿಲ್ಲ ನೋಡಿ, ಅರ್ಥ ಮಾಡ್ಕೊಳ್ಳಿ. 63 ಕಟ್ ಆಫ್ ನಿಂತೋಯ್ತು ನೋಡಿ. ಹೆಂಗೆ ಎಫೆಕ್ಟಿವ್ ಆಗುತ್ತೆ ಇಲ್ಲಿ ಕ್ಯಾಟಗರಿ ಸೀಟ್ ಮ್ಯಾಟ್ರಿಕ್ಸ್ ಅರ್ಥ ಮಾಡ್ಕೊಳ್ಳಿ. 63 ಕಟ್ ಆಫ್ ಇರೋದು ಜನರಲ್ ಮೆರಿಟ್ ಅವ್ರಿಗೆ. ಅದೇ HK ಹುಡುಗ ಆದ್ರೆ ನೋಡಿ, ಎಲ್ಲಿ ಕ್ಲೇಮ್ ಮಾಡಿದಾನೆ? 368 ರ್ಯಾಂಕ್ ಕ್ಲೇಮ್ ಮಾಡಿದಾನೆ. ಎಲ್ಲಿಂದ ಎಲ್ಲಿಗೆ 300 ರ್ಯಾಂಕ್ ಶಿಫ್ಟ್ ಆಗಿದೆ. ಇದು ಪವರ್ ಅಂತ ಹೇಳ್ಬೇಕು, ಬೇರೆಯವ್ರಿಗೆ ಏನಂತ ಹೇಳ್ಬೇಕು ನನಗಂತೂ ಗೊತ್ತಿಲ್ಲ. ಬಟ್ ಅವ್ರ ಕೋಟಾ ಇದೆ, ಅವ್ರು ಕ್ಲೇಮ್ ಮಾಡ್ಕೊಂತಾರೆ. ಅದೇ ತರ ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಮೆಕ್ಯಾನಿಕಲ್ ಎಕ್ಸಾಂಪಲ್ ಕೊಡ್ತೀನಿ. ಮೆಕ್ಯಾನಿಕಲ್ ಅಲ್ಲಿ
STG ಒಂದು ಸೀಟ್ ಹೋಗಿದೆ. ಓಕೆ, STG ಒಂದು ಸೀಟ್ ಆಗಿದೆ. ಕಟ್ ಆಫ್ ರ್ಯಾಂಕ್ ಎಷ್ಟಂದ್ರೆ 7604 ರೀ. ಏನ್ರಿ ಇದು? ಅದೇ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಮೆಕ್ಯಾನಿಕಲ್ ಇಲ್ಲಿದೆ. ಮೆಕ್ಯಾನಿಕಲ್ STR ಬಂದು ಮೆಕ್ಯಾನಿಕಲ್ STR ಇಲ್ಲಿದೆ ನೋಡಿ, ರೂರಲ್ 3329 ಈ ಸೀಟು ಈ ರ್ಯಾಂಕಿಂಗ್ ಹೋಗಿದೆ. ಅದೇ ನಿಮ್ಗೆ ಹೈದರಾಬಾದ್ ಕರ್ನಾಟಕ ಬಂದಾಗ ನೋಡಿ, ಇಲ್ಲಿ ಹೈದರಾಬಾದ್ ಕರ್ನಾಟಕ ಮೆಕ್ಯಾನಿಕಲ್ ಸೇಮ್ STG ಕ್ಯಾಂಡಿಡೇಟ್, STG ಅಂದ್ರೆ ಜನರಲ್ ಮೆರಿಟ್ ಬರ್ತಾರೆ, 7000 ರ್ಯಾಂಕಿಂಗ್ ಹೋಗಿದೆ. ಇದು ಅಡ್ವಾಂಟೇಜ್. ಅಂದ್ರೆ ಅವ್ನು 7000 ತಗೊಂಡ್ರು ಅವ್ನಿಗೆ ಸೀಟ್ ಸಿಕ್ಕಿದೆ BMS ಕಾಲೇಜಲ್ಲಿ. ಇವನಿಗೆ ನಾರ್ಮಲ್ ಅವ್ರಿಗೆ ಇದು 3500 ನಿಂತೋಗಿದೆ. ಇದು ಹೈದರಾಬಾದ್ ಕರ್ನಾಟಕ ಪವರ್. ಅದೇ ತರ ಅವ್ರಿಗೆ, ಯಾಕಂದ್ರೆ ಅವ್ರ ಕೋಟಾಸ್ ಹಂಗಿರುತ್ತೆ, ನಾವೇನು ಮಾಡಕ್ಕಾಗಲ್ಲ, ಗೌರ್ಮೆಂಟ್ ಅವ್ರು ಮಾಡಿರೋದು. ಇವಾಗ ನಾರ್ಮಲ್ ಅವ್ರಿಗೆ ನೋಡ್ರೆ ಇಲ್ಲಿ 600 ಇದೆ. ಇವ್ರು SC ಅವ್ರು ತಗೊಂಡ್ರೆ 3300 ಇದೆ. ಇವಾಗ 2A 2B ತಗೊಂಡ್ರೆ 900 ರ್ಯಾಂಕಿಂಗ್ ಇದೆ. ಆಮೇಲೆ ಇದು ಬಂದು ನೋಡಿ 920.5 ಅಂದ್ರೆ ಸ್ಪಾಟ್ ರ್ಯಾಂಕ್ಸ್ ಕೊಟ್ಟಿರೋದು ಅಲ್ಲೇ. ಯಾಕೆ ಅಂತಂದ್ರೆ ರ್ಯಾಂಕ್ಸ್ ಬಂದಾಗ ಸರಿಯಾಗಿ ಅಪ್ಡೇಟ್ ಆಗಿರಲ್ಲ, ರಿಸಲ್ಟ್ ತಗೊಂಡಿರಲ್ಲ. ಅವಾಗ ಏನ್ ಮಾಡ್ತಾರೆ, KEಗೆ ಹೋಗ್ಬೇಕು, ಅಲ್ಲೂ ಕರಿಬೇಕು, ಬರ್ಕೊಡ್ಬೇಕು, ಅಲ್ಲಿ ಸ್ಪಾಟ್ ರ್ಯಾಂಕ್ ಅಂತ ಕೊಡ್ತಾರೆ. ಅದಕ್ಕೆ ಅದೆರಡು ಮಿಡ್ಲ್ ಬಂದಿರುತ್ತೆ. ಇದೇನು ಅಂತಂದ್ರೆ 921 ಮತ್ತೆ 920 ರ್ಯಾಂಕಿಂಗ್ ಅಲೌನ್ಸ್ ಆಗಿರುತ್ತೆ. ಅವ್ನು ಬಂದಿಲ್ದ ರ್ಯಾಂಕ್ ಮಿಡ್ಲ್ ಬಂದು ಕುತ್ಕೊಂತಾನೆ, ಅದಕ್ಕೆ ಅದು ಬಂದು 920.5 ಅಂತ ಬರುತ್ತೆ ನಮ್ಗೆ ಇಲ್ಲಿ. ಓಕೆ, ಸೊ ಈ ತರ ಅನಲೈಸ್ ಮಾಡಬೇಕು. ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್, ಪ್ರಾವಿಷನ್ ಸೀಟ್ ಮ್ಯಾಟ್ರಿಕ್ಸ್, ಕ್ಯಾಟಗರಿ ಸೀಟ್ ಮ್ಯಾಟ್ರಿಕ್ಸ್, ಮತ್ತೆ ಯಾವುದು ಕಟ್ ಆಫ್ PDF, ಸೀಟ್ಸ್ ಯಾವ ತರ ಇದೆ, ಕಟ್ ಆಫ್ ಯಾವ ತರ ಇದೆ, ಡೀಟೇಲ್ ಆಗಿ ಹೇಳಿದೀನಿ. ನಿಮ್ಗೆ ಏನಾದ್ರೂ ಹೆಲ್ಪ್ ಬೇಕು, ಇಷ್ಟೆಲ್ಲ ಯಾರು ತಲೆ ಕೆಡ್ಸ್ಕೊಂತಾರೆ ಅಂತ ನಂಗೆ ಜಸ್ಟ್ ಪಿಂಗ್ ಮಾಡಿ, ಈಸಿಯಾಗಿ ನಿಮ್ಗೆ ಪ್ರೊವೈಡ್ ಮಾಡ್ಕೊಡ್ತೀನಿ. ನಿಮ್ಮ ರ್ಯಾಂಕಿಂಗ್ಗೆ, ನೀವು ಕೇಳೋ ಪ್ಲೇಸ್ ಅಲ್ಲಿ, ನೀವು ಕೇಳೋ ಬ್ರಾಂಚಸ್ಗೆ ಒಂದು ಕಾಲೇಜ್ ಲಿಸ್ಟ್ ಪ್ರೊವೈಡ್ ಮಾಡ್ತೀನಿ. ನೆಗ್ಲೆಕ್ಟ್ ಮಾಡಬೇಡಿ, ಹೇಳ್ತಾ ಇದ್ದೀನಿ. ಟಾಪ್ ರ್ಯಾಂಕ್ಸ್ ಆರಾಮಾಗಿ ಮಾಡ್ಬೋದು, ಯಾಕಂದ್ರೆ ಚಾಯ್ಸಸ್ ಇರುತ್ತೆ ಅವ್ರಿಗೆ. ಬಟ್ ಬಾಟಮ್ ಬಂದಾಗ 2000, 1500, 3000, 4000 ಎಲ್ಲ ಬಂದಾಗ ಈ ಆಪ್ಷನ್ ಸಿಗಲ್ಲ. ಕುತ್ಕೊಂಡು ಇವೆಲ್ಲ ನೋಡ್ಬೇಕಾಗತ್ತೆ. ರ್ಯಾಂಡಮ್ ಆಗಿ ಅದನ್ನ ಕಾಲೇಜ್ ಹಾಕಿದೀರಾ ಅಂತಂದ್ರೆ ಅಲಾಟ್ಮೆಂಟ್ ಆಗ್ಬಿಡುತ್ತೆ. ಇಲ್ಲಿ ಏನಾಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಲೋವರ್ ಪ್ರಯಾರಿಟಿ ಕಾಲೇಜ್ ನೀವು ಏನೋ ಆಪ್ಷನ್ಸ್ ಅಲ್ಲಿ ಇಲ್ಲಿ ಕೊಟ್ಟಿದ್ದೀರಾ ಅಂತಂದ್ರೆ ಅಲಾಟ್ಮೆಂಟ್ ಆಗ್ಬಿಡುತ್ತೆ. ನಿಮ್ಗೆ ಒಳ್ಳೆ ಕಾಲೇಜ್ ಸಿಗೋ ಚಾನ್ಸಸ್ ತಪ್ಪೋಗುತ್ತೆ. ಅದು ಅವಾಯ್ಡ್ ಆಗಲಿ ಅಂತಾನೆ ಇವೆಲ್ಲ ಮಾಡ್ತಾ ಇರೋದು. ಡೋಂಟ್ ಥಿಂಕ್ ಫಾರ್ ದ ಸ್ಮಾಲ್ ಚಾರ್ಜಸ್. ಯಾಕಂದ್ರೆ ನನ್ನ ಎಫರ್ಟ್ ಇದೆ ಇಲ್ಲಿ, ಸುಮ್ಮನೆ ಫ್ರೀ ಆಗಿ ಕೊಡಕ್ ಆಗಲ್ಲ. ನೀವು ಬೇಕಾ ಎಲ್ಲ ಇಟ್ಟಿದ್ದೀನಿ, ರೆಫರ್ ಮಾಡ್ಕೊಳ್ಳಿ, ನೋ ಇಶ್ಯೂ ಫಾರ್ ಮೀ. ಸಪೋರ್ಟ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಇದೇ ತರ ಪರ್ಸನಲ್ ಸಪೋರ್ಟ್ ಬೇಕು, 1-to-1 ಸಪೋರ್ಟ್ ಬೇಕು, ಆಪ್ಷನರಿ ಗೈಡೆನ್ಸ್ ಹೋದ್ರೆ ಅದಕ್ಕೂ ಪಿಂಗ್ ಮಾಡಿ. ಪರ್ಸನಲ್ ಗೈಡೆನ್ಸ್ ಸಪೋರ್ಟ್ ಇರುತ್ತೆ, ನಿಮ್ ನಂಬರ್ ಸೇವ್ ಆಗುತ್ತೆ, ಸ್ಮಾಲ್ ಚಾರ್ಜಸ್ ಇರುತ್ತೆ. ಎನಿ ಟೈಮ್ ನೀವು ಒಂದು ಮೆಸೇಜ್ ಮಾಡಿದ್ರೆ ಅದಕ್ಕೆ ವಾಯ್ಸ್ ಮೆಸೇಜ್, ರಿಪ್ಲೈ ಇರುತ್ತೆ, ಮೆಸೇಜ್ ರಿಪ್ಲೈ ಇರುತ್ತೆ, ಮತ್ತೆ ಗ್ರೂಪ್ ಅಲ್ಲಿ ಕಾನ್ಸ್ಟೆಂಟ್ ಅಪ್ಡೇಟ್ಸ್ ಇರುತ್ತೆ, ಡೈಲಿ ಬೇಸ್ ಅಪ್ಡೇಟ್ಸ್ ಇರುತ್ತೆ. ಇವೆಲ್ಲ ಪ್ರೊವೈಡ್ ಮಾಡ್ಕೊಡ್ತೀನಿ. ಸೊ ಕ್ಯಾಟಗರಿ ಸೀಟ್ ಮ್ಯಾಟ್ರಿಕ್ಸ್ ಡೀಟೇಲ್ ಆಗಿ ಹೇಳಿದೀನಿ, ಚಾನ್ಸಸ್ ಹೇಳಿದೀನಿ. ಸೊ ಎಲ್ಲ ರಿಗಾರ್ಡಿಂಗ್ ದ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್, ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸ್, ಕ್ಯಾಟಗರಿ ಸೀಟ್ ಮ್ಯಾಟ್ರಿಕ್ಸ್, ಕಟ್ ಆಫ್ PDF ಡೀಟೇಲ್ ಆಗಿ ಹೇಳಿದೀನಿ. ಇನ್ನೇನೋ ಡೌಟ್ಸ್ ಇದ್ರೆ ಪಿಂಗ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ವಿಡಿಯೋ ಇಷ್ಟ ಇರುತ್ತೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮರಿಬೇಡಿ. ಅವ್ರು ಯಾರಾದ್ರೂ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು, ಇವೆಲ್ಲ ವರ್ಡ್ಸ್ ಪ್ರಾಬ್ಲಮ್ ಏನು ಅಂದ್ರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ, ಅವ್ರಿಗೆ ಒಂದು ಹೆಲ್ಪ್ ಆಗ್ಬೋದು. ಎಲ್ಲ ಡೇಟಾ ಇದೆ, ನಾನು ಏನ್ ಮಾಡ್ತಾ ಇದ್ದೀನಿ, ಡೇಟಾ ತಗೊಂಡ್ ಮಾಡ್ತಾ ಇರೋದು, ಓನಾಗಿ ಮಾಡ್ತಾ ಇರೋದಲ್ಲ. ಓಕೆ, ಅದನ್ನು ನೀವು ಅನಲೈಸ್ ಮಾಡ್ಕೊಬಹುದು. ಸೊ ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ತಪ್ಪದೆ ನಮ್ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಗ್ರೂಪ್ ಅಲ್ಲಿ ಎಲ್ಲ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಸಪೋರ್ಟ್ ಬೇಕಾ, ಪಿಂಗ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.